ನಮಸ್ಕಾರ. ಸಂವಿಧಾನ 2ರ ಭಾಗವಾಗಿ ಘಟಕ 3ರ ವಿಷಯದಲ್ಲಿ ನಾನು ಈ ಹಿಂದೆ ಒಂದು ವಿಡಿಯೋನ ನಿಮಗೆ ಮಾಡಿದ್ದೀನಿ. ಅದರಲ್ಲಿ ನಾನು ಈ ಭಾರತದಲ್ಲಿ ಇರ್ತಕ್ಕಂತಹ ನ್ಯಾಯಿಕ ವ್ಯವಸ್ಥೆ, ಹೈರಾರ್ಕಿ ಆಫ್ ಜುಡಿಷಿಯರಿ ಅಂತಕ್ಕಂಥ ವಿಷಯದ ಚರ್ಚೆಯನ್ನು ಮಾಡಿದ್ದೀನಿ. ಆ ಚರ್ಚೆಯಲ್ಲಿ ನಾನು ಅಮೇರಿಕದ ನ್ಯಾಯಿಕ ವ್ಯವಸ್ಥೆ ಹೇಗಿದೆ, ಭಾರತದ ನ್ಯಾಯಿಕ ವ್ಯವಸ್ಥೆ ಹೇಗಿದೆ ಅನ್ನುವಂಥ ವ್ಯತ್ಯಾಸವನ್ನು ನಿಮ್ಗೆ ಹೇಳಿದ್ದೀನಿ. ಪ್ರಮುಖವಾಗಿ ಅಮೇರಿಕದಲ್ಲಿ ಫೆಡರಲ್ ಸಿಸ್ಟಮ್ ಇದೆ, ಅಂದರೆ ಒಕ್ಕೂಟ ವ್ಯವಸ್ಥೆ ಇದೆ. ನ್ಯಾಯಾಂಗದ ವ್ಯವಸ್ಥೆಯು ಕೂಡ ಒಕ್ಕೂಟ ವ್ಯವಸ್ಥೆಗೆ ಅನುಗುಣವಾಗಿದೆ. ಆದರೆ ಭಾರತದಲ್ಲಿ ಕೇಂದ್ರಕ್ಕೂ ಮತ್ತು ರಾಜ್ಯಕ್ಕೂ ಅಥವಾ ಯೂನಿಯನ್ ಆ್ಯಂಡ್ ದಿ ಸ್ಟೇಟ್ ಹ್ಯಾವ್ a single judiciary, one set of judiciary. In other words, we can say that our Indian system follows unitary concept or integrated concept of judicial system ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳಿದ್ದೀನಿ. ಆದರೆ ನಿಮ್ಮ ಪರೀಕ್ಷೆಗಿರುವಂಥದ್ದು ಈ ವೇರಿಯಸ್ ಕೋರ್ಟ್ಸ್ ಮೀನ್ಸ್ we are going to in detail study about the judiciary. Then we are going to study about the Supreme Court. Then we are going to study about the High Court and the subordinate courts. So 3 category of courts we are going to study in detail for the purpose of our second semester. Now straight away let us see what are all going to see in our video, this present video. So present video we are going to look into the Supreme Court, its futures, in court of record. What is court of record? Then jurisdiction of the Supreme Court, important powers, significance of the Supreme Court, and sentinel on qui vive. ಅಂದರೆ ಈ ಒಂದು ಸುಪ್ರೀಂ ಕೋರ್ಟ್ ಅಂದರೆ ಏನು ಅಂತಕ್ಕಂಥ ಒಂದು ಮುನ್ನುಡಿಯನ್ನು ನಾವು ನೋಡ್ತೀವಿ. ಅದರ ವಿಶೇಷತೆಗಳನ್ನು ನಾವು ಚರ್ಚೆ ಮಾಡ್ತೀವಿ. ಮತ್ತು ಕೋರ್ಟ್ ಆಫ್ ರೆಕಾರ್ಡ್ ಅಂತ ಹೇಳ್ತೀವಿ. ಕೋರ್ಟ್ ಆಫ್ ರೆಕಾರ್ಡ್ ಅಂದರೆ ಏನು ಅನ್ನೋದನ್ನು ಚರ್ಚೆ ಮಾಡ್ತೀವಿ. ಜ್ಯೂರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್ ಅನ್ನೋದನ್ನು ನಾವು ಚರ್ಚೆ ಮಾಡ್ತೀವಿ. ಆದರೆ ಒಂದನ್ನು ಗಮನದಲ್ಲಿ ಇಟ್ಕೊಳ್ಳಿ, ಜ್ಯೂರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟನ್ನು ನಾವು ವಿವರವಾಗಿ ನೋಡಬೇಕಾಗ್ತದೆ. ಸೊ ಐ ವಿಲ್ ಬಿ ಡೂಯಿಂಗ್ ಎ ಸಪ್ರೇಟ್ ವಿಡಿಯೋ ಆನ್ ದಿಸ್ ಆಲ್ಸೋ. ಸಪ್ರೇಟ್ ವಿಡಿಯೋ ಇಲ್ಲಿ ನಾನು ನಿಮಗೆ ಇಂಟ್ರೊಡಕ್ಷನ್ ಮಾಡ್ತೀನಿ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಪ್ರಮುಖವಾದಂತಹ ಅಧಿಕಾರಗಳೇನು ಅನ್ನೋದು ಮತ್ತು ಸುಪ್ರೀಂ ಕೋರ್ಟಿನ ಮಹತ್ವ ಏನು ಅನ್ನುವುದನ್ನು ಈ ವಿಡಿಯೋದಲ್ಲಿ ನೋಡ್ತೀವಿ. ಮತ್ತು ಸುಪ್ರೀಂ ಕೋರ್ಟು ಮತ್ತು ನಮ್ಮ ಮೂಲಭೂತ ಹಕ್ಕುಗಳು ಯಾವ ರೀತಿ, ಅಂದರೆ ನಮ್ಮ ಮೂಲಭೂತ ಹಕ್ಕುಗಳನ್ನು ಸೈನಿಕನಂತೆ ಯಾವ ರೀತಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಕಾಯ್ದುಕೊಳ್ತದೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತೀವಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದಿಸ್ ವಿಡಿಯೋ. Introduction to the Supreme Court. The Supreme Court of India is the apex court, highest judicial authority in the country and a final court of appeal under the Indian Constitution. It is established in 1950, immediately after the Constitution came into effect, and is located at Delhi, and serves as the guardian of the Constitution and protector of the fundamental rights. ನಮ್ಮ ಸಂವಿಧಾನ ದೇಶದ ಅತಿ ಅತ್ಯುನ್ನತವಾದಂತಹ ಒಂದು ಸಂಸ್ಥೆ. ನ್ಯಾಯಿಕ ವ್ಯವಸ್ಥೆಯಲ್ಲಿ ಅತ್ಯುನ್ನತವಾದಂತಹ ಸಂಸ್ಥೆ ಅಂತಂದರೆ ಅದು ಸರ್ವೋಚ್ಚ ನ್ಯಾಯಾಲಯ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಮತ್ತು ಮೇಲ್ಮನವಿ, ಅತ್ಯುನ್ನತವಾದಂತಹ ಮೇಲ್ಮನವಿಯ ಒಂದು ನ್ಯಾಯಾಲಯ. ಅಂದರೆ ಯಾವುದೇ ವಿಷಯವನ್ನು ಕೂಡ ನೀವು ಮೇಲ್ಮನವಿಯಾಗಿ ಸರ್ವೋಚ್ಚ ನ್ಯಾಯಾಲಯದವರೆಗೂ ಮೇಲ್ಮನವಿಯನ್ನು ಸಲ್ಲಿಸುವಂಥ ಅವಕಾಶ ನಮ್ಮ ಈ ಒಂದು ಸುಪ್ರೀಂ ಕೋರ್ಟ್ ವ್ಯವಸ್ಥೆಯಲ್ಲಿ ಅಥವಾ ನಮ್ಮ ನ್ಯಾಯಿಕ ವ್ಯವಸ್ಥೆಯಲ್ಲಿ ಇದೆ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಬೇಕಾಗ್ತದೆ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಇನ್ ಅದರ್ ವರ್ಡ್ಸ್, ದೇರ್ ಈಸ್ ಅನ್ ಆರ್ಟಿಕಲ್ Article 136. There is an article called Article 136. This 136 article provides for any matter from the bottommost court to district court to high court to Supreme Court, it can be taken up. And if it is suitable, the Supreme Court will grant its leave to adjudicate upon that case. ಅಂದರೆ ಯಾವುದೇ ಒಂದು ವಿಷಯವನ್ನು ನಾವು ಮೇಲ್ಮನವಿಯ ಮುಖಾಂತರ ಸರ್ವೋಚ್ಚ ನ್ಯಾಯಾಲಯವರೆಗೆ ತೆಗೆದುಕೊಂಡು ಹೋಗ್ಬೋದು. ಮತ್ತು ಈ ಒಂದು ನ್ಯಾಯಾಲಯ ನಮ್ಮ ಏನು ಸಂವಿಧಾನ ಬಂದ ತಕ್ಷಣದಿಂದ ಈ ನ್ಯಾಯಾಲಯ ಏನಾಗುತ್ತೆ, ಜಾರಿಗೆ ಬರುತ್ತೆ.
ಜನವರಿ 28ರಿಂದ ಜಾರಿಗೆ ಬರುತ್ತೆ ಮತ್ತು ಇದು ನಮ್ಮ ಸಂವಿಧಾನದ ರಕ್ಷಕನೂ ಹೌದು, ಮೂಲಭೂತ ಹಕ್ಕುಗಳ ರಕ್ಷಕನೂ ಹೌದು ಅನ್ನೋದನ್ನು ನಾವಿಲ್ಲಿ ಕಾಣಬೇಕಾಗ್ತದೆ. ದೆನ್ ವಾಟ್ ಆರ್ ಆಲ್ ದಿ ಮೇನ್ ಫೀಚರ್ಸ್ ಆಫ್ ಅವರ್ ಸುಪ್ರೀಂ ಕೋರ್ಟ್? Constitutional authority established under Article 124 of the Constitution. Our Supreme Court is established under Article 124 of the Constitution. The verbatim is, there shall be a Supreme Court. Under Article 124, we say there shall be a Supreme Court. Similarly, under Article 214, we will say there shall be high courts for each state. That is under 214. Both High Court and Supreme Courts are created by the articles of the Constitution. Therefore, the High Courts and the Supreme Courts are called as the constitutional courts. ನಮ್ಮ ಸಂವಿಧಾನದ 124ರಲ್ಲಿ ನಾವು ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪಿಸ್ತೀವಿ. 124ರ ಪ್ರಕಾರ ಒಂದು ಸರ್ವೋಚ್ಚ ನ್ಯಾಯಾಲಯ ಇರಲೇಬೇಕು ಅಂತ. ಅದೇ ತೆರನಾಗಿ 214 ಅನುಚ್ಛೇದ 214ರ ಪ್ರಕಾರ ಎಲ್ಲ ರಾಜ್ಯಗಳಿಗೂ ಒಂದೊಂದು ಉಚ್ಚ ನ್ಯಾಯಾಲಯ ಇರಬೇಕು. ಸಣ್ಣ ರಾಜ್ಯಗಳಿದ್ದರೆ ಒಂದು ಉಚ್ಚ ನ್ಯಾಯಾಲಯ 2-3 ರಾಜ್ಯಗಳನ್ನು ನಿರ್ವಹಿಸಬಹುದು ಅಂತಕ್ಕಂಥದ್ದು. ಕಾಂಪೋಸಿಷನ್, ಇಟ್ ಹ್ಯಾಸ್ ಎ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಾಧೀಶರನ್ನು ಇದು ಹೊಂದಿರ್ತದೆ. ಅಲ್ಲದೆ ಇತರೆ ನ್ಯಾಯಾಧೀಶಗಳನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೊಂದಿರ್ತದೆ. ಪ್ರಾರಂಭದಲ್ಲಿ 8-9 ನ್ಯಾಯಾಧೀಶರಿದ್ದರು. ಇವತ್ತಿನ ದಿನದಲ್ಲಿ ನಾವು ನೋಡುವುದಾದರೆ 33 ನ್ಯಾಯಾಧೀಶರು ಈಗ ನಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದ್ದಾರೆ. ಅಂದರೆ ಚೀಫ್ ಜಸ್ಟಿಸನ್ನು ಹೊರತುಪಡಿಸಿ 33 ನ್ಯಾಯಾಧೀಶರು ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಈ ಜಡ್ಜಸ್ಗಳನ್ನು ಅಪಾಯಿಂಟ್ ಮಾಡ್ತೀವಿ. ನಾವು ಅಪಾಯಿಂಟ್ ಮಾಡುವಂತಹ ಸಿಸ್ಟಮ್ಗೆ ನಾವು ಕೊಲಿಜಿಯಂ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಕೂಡ ಮುಖ್ಯ. ಈ ಕೊಲಿಜಿಯಂ ಸಿಸ್ಟಮ್ ಅಂತಕ್ಕಂಥದ್ದು ತನ್ನದೇ ಆದಂತಹ ಒಂದು ಇತಿಹಾಸವನ್ನು ಹೊಂದಿದೆ. ಮತ್ತು ನೆನಪಿರಲಿ, ಈ ಕೊಲಿಜಿಯಂ ಸಿಸ್ಟಮಿನ ಮೇಲೆ ನಿಮಗೆ ಒಂದು ಪೂರ್ಣ ಪ್ರಮಾಣದ ಪ್ರಶ್ನೆ ಬರುವುದರಿಂದ ಈ ಕೊಲಿಜಿಯಂ ಸಿಸ್ಟಮ್ ಮೇಲಿನೂ ಕೂಡ ನಾನೇನು ಮಾಡ್ತೀನಿ ಅಂದರೂ ಒಂದು ವಿಶೇಷವಾದ ವಿಡಿಯೋವನ್ನು ಮಾಡ್ತೀನಿ. ದೇರ್ ವಿಲ್ ಬಿ another video, a specific video, transfer of judges case ಅಂತ ಬರುತ್ತೆ. 3 judges case ಅಂತ ಹೇಳ್ತೀವಿ ನಾವು ಅದಕ್ಕೆ. Now it has become 4 judges case. ಅದು ಹೇಗೆ ಅನ್ನೋದನ್ನು ವಿವರವಾದ ಚರ್ಚೆಯನ್ನು ನಾನು ಮಾಡ್ತೀನಿ. ಈ ಕೊಲಿಜಿಯಂ ಸಿಸ್ಟಮಲ್ಲಿ ಏನಾಗುತ್ತೆ ಅಂತಂದರೆ, ಜಡ್ಜಸ್ ಅಪಾಯಿಂಟ್ ದ ಜಡ್ಜಸ್, ಜಡ್ಜಸ್ ಅಪಾಯಿಂಟ್ ದ ಜಡ್ಜಸ್. ನೋ ಮ್ಯಾನ್ ಕ್ಯಾನ್ ಬಿ ಜಡ್ಜ್ ಇನ್ ಹಿಸ್ ಓನ್ ಕೇಸ್ ಅಂತ ಹೇಳ್ತೀವಿ. ಬಟ್ ಪರ್ಟಿಕ್ಯುಲರ್ಲಿ ಇನ್ ದಿಸ್ ಕೇಸ್ ಇಟ್ ಈಸ್ ದ ರಿವರ್ಸ್. ಜಡ್ಜಸ್, ವೈ ಜಡ್ಜಸ್ ಅಪಾಯಿಂಟ್ ಜಡ್ಜಸ್ ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್. To maintain the independence of judiciary or autonomy of the judiciary, India follows this. India follows this. And another thing is, the tenure of the judges is, a judge can continue up to the age of 65 years. After 65 years, the Supreme Court judge will retire. For example, in case of High Court, the retirement is 62. In case of Supreme Court, the retirement is 65. ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು. ಸೊ 65ನೇ ವರ್ಷಕ್ಕೆ ಏನಾಗ್ತಾರೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ರಿಟೈರ್ ಆಗ್ತಾರೆ. ಈಗ ಒಂದು ಹೋದ ವಾರದಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅವರು ಸಂಜಯ್ ಖನ್ನಾ ಅಂತಕ್ಕಂಥವ್ರು ಅವರು ನಿವೃತ್ತಿ ಹೊಂದಿದರು 65 ವರ್ಷ ಆದ ತಕ್ಷಣ. ನಂತರ BR ಗವಾಯಿ ಅಂತಕ್ಕಂಥ ಇನ್ನೊಬ್ಬ ಜಡ್ಜ್ ಈಗ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಪಟ್ಟವನ್ನು ಅವರು ಅಲಂಕರಿಸಿದ್ದಾರೆ. ಅವ್ರಿಗೂ ಭಾಳ ಕಡಿಮೆ ಟೈಮ್ ಇದೆ, 6-7 ತಿಂಗಳಲ್ಲಿ ಹಿ ಈಸ್ ಆಲ್ಸೋ ಗೋಯಿಂಗ್ ಟು ರಿಟೈರ್. ಸೊ ಇದು ನಮ್ಮ ಏನು ಸರ್ವೋಚ್ಚ ನ್ಯಾಯಾಲಯದ ಮೇನ್ ಫೀಚರ್ಸ್, ವೈಶಿಷ್ಟ್ಯಗಳು ಅಂತ ಹೇಳ್ಬೋದು. 124ನೇ ಅನುಚ್ಛೇದದಲ್ಲಿ ಇದು ಸ್ಥಾಪನೆಯಾಗಿದೆ. ಇದೇ 124ರಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಬ್ಬ ಮುಖ್ಯ ನ್ಯಾಯಾಧೀಶರಿರಬೇಕು ಮತ್ತು ಇತರೆ ನ್ಯಾಯಾಧೀಶರಿರಬೇಕು ಅಂತಕ್ಕಂಥದ್ದು. ನ್ಯಾಯಾಧೀಶರುಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವುದಕ್ಕೆ ಸಂಸತ್ತಿಗೆ ಅಧಿಕಾರವನ್ನು ಕೊಡಲಾಗಿದೆ. ಸಂಸತ್ತಿನ ಅಧಿಕಾರ, ಕಾನೂನು ಮಾಡುವಂಥ ಅಧಿಕಾರದ ಮೂಲಕ ಇವತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿ 33 ಜನ ನ್ಯಾಯಾಧೀಶರಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು. ಈ ನ್ಯಾಯಾಧೀಶರನ್ನು ನೇಮಕಗೊಳಿಸುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೆ ನಾವೇನಂತೀವಿ ಅಂತಂದರೆ, ಆ ಪ್ರಕ್ರಿಯೆಗೆ ಕೊಲಿಜಿಯಂ ಪ್ರಕ್ರಿಯೆ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ಕೊಲಿಜಿಯಂ ವ್ಯವಸ್ಥೆ ಇಂದ ಮಾಡ್ತೀವಿ ನಾವು. ಕೊಲಿಜಿಯಂ ವ್ಯವಸ್ಥೆ ಅಂದರೆ ಏನು ಅನ್ನೋದನ್ನು ಒಂದು ವಿಶೇಷವಾದ ವಿಡಿಯೋದಲ್ಲಿ ನಾನು ನಿಮ್ಗೆ ತರ್ತಾ ಇದ್ದೀನಿ. ದೇರ್ ಇಸ್ ಎ ಸಪರೇಟ್ ವಿಡಿಯೋ ಫಾರ್ ದಿಸ್. ಸೊ ದಿಸ್ ಕೊಲಿಜಿಯಂ ಸಿಸ್ಟಮ್ ಆ್ಯಂಡ್ 3 ಜಡ್ಜಸ್, ಟ್ರಾನ್ಸ್ಫರ್ ಆಫ್ ಜಡ್ಜಸ್ ಕೇಸ್ ಆರ್ 3 ಜಡ್ಜಸ್ ಕೇಸ್ ಅಂತಕ್ಕಂಥ ಪ್ರಶ್ನೆ ನಿಮಗೆ ಬರ್ಬೋದು. ಅದನ್ನು ವಿಶೇಷವಾಗಿ ನಾವು ನೋಡೋಣ. ಆಮೇಲೆ ಇವರ ನಿವೃತ್ತಿ ವಯಸ್ಸು 65 ಅನ್ನೋದನ್ನು ನಾವು ನೋಡ್ತೀವಿ. ದೆನ್ ದ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಫೀಚರ್ಸ್, ಈಸ್ ದಿ ಫೀಚರ್ ಆಫ್ ಕೋರ್ಟ್ ಆಫ್ ರೆಕಾರ್ಡ್.
our Supreme Court and the High Courts. Both High Court and Supreme Courts are called the courts of record. Courts of record, if we look into the meaning of this, court of record is mentioned in Article 129 of the Indian Constitution. For High Court it is 215. For High Court it is 215 ಅನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. For High Court it is 215. I don't know, there is some lagging in the interactive board. 215. A High Court is a court that reserves its records permanently for the future reference and evidence. ನೋಡಿ, ನೀವು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಪ್ರಾರಂಭ ಆದಾಗಿಂದ ಅದರ ಎಲ್ಲ ದಾಖಲೆಗಳು ಅವು ಪರ್ಮನೆಂಟ್ ಆಗಿರ್ತವೆ, ಖಾಯಂ ಆಗಿರ್ತವೆ, ಯಾವುದೂ ಮೊರೆ ಹೋಗೋದಿಲ್ಲ. ಇವತ್ತು ಕೂಡ ನಮಗೇನಾದರೂ ಎ.ಕೆ. ಗೋಪಾಲನ್ ಪ್ರಕರಣ ಬೇಕು, ಚಂಪಾಕಂ ದೊರೈರಾಜನ್ ಪ್ರಕರಣ ಬೇಕು ಅಂತ ಹೇಳಿದರೆ ಅವೆಲ್ಲ ದಾಖಲೆಯಲ್ಲಿದ್ದಾವೆ, ಅವನ್ನ ನಾವು ಪಡ್ಕೊಳ್ಬೋದು. 1951ರಲ್ಲಿ ಇರ್ತಕ್ಕಂತಹ ಸುಪ್ರಸಿದ್ಧ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಚಂಪಾಕಂ ದೊರೈರಾಜನ್ ಪ್ರಕರಣ, ಎ.ಕೆ. ಗೋಪಾಲನ್ ಪ್ರಕರಣ ಪ್ರಾರಂಭದಲ್ಲಿ ನಡೆದಂತಹ ಅತಿ ಮಹತ್ವದ ಪ್ರಕರಣಗಳಿವು. ಅವುಗಳು ಕೂಡ ಇವತ್ತಿಗೂ ನಾವು ಅವನ್ನ ಫಾಲೋ ಮಾಡ್ತೀವಿ. ಅವು ಏನು ಅನ್ನೋದು ತತ್ವಗಳನ್ನು, ಆಮೇಲೆ ಆ ತತ್ವಗಳನ್ನು ಮತ್ತೊಂದು ತೀರ್ಪಿನಲ್ಲಿ ನಾವು ಬದಲಾಯಿಸಿದಂತಹ ಪ್ರಕರಣಗಳು ಉಂಟು. ಅದನ್ನು ನಾನು ನಿಮಗೆ ಹಿಂದಿನ ವರ್ಷದಲ್ಲಿ ಆ ಚರ್ಚೆಯನ್ನು ನಾವು ಮಾಡಿದ್ದೀವಿ. ಓಕೆ, preserves its records permanently for future reference and evidence. They will be treated as evidence. Then has power to punish for contempt of court. ನೋಡಿ, ಯಾವುದೇ ನ್ಯಾಯಾಲಯದ ನಿಂದನೆಗೆ ಅವಕಾಶ ಇಲ್ಲ. ಸ್ಕ್ಯಾಂಡುಲಸ್ ಸ್ಟೇಟ್ಮೆಂಟನ್ನು ಮಾಡುವ ಹಾಗಿಲ್ಲ. ಯಾವುದೇ ನ್ಯಾಯಾಲಯದ ಘನತೆಯನ್ನು ಕಾಪಾಡುವುದು ಎಲ್ಲರ ಕರ್ತವ್ಯ, ಜಡ್ಜ್ಗಳ ಕರ್ತವ್ಯ ಕೂಡ. ಜಡ್ಜ್ಗಳು ನ್ಯಾಯಾಲಯವನ್ನು ನಿಂದನೆ ಮಾಡುವ ಹಾಗಿಲ್ಲ, ಉಳಿದವರು ನ್ಯಾಯಾಲಯವನ್ನು ನಿಂದನೆ ಮಾಡುವ ಹಾಗಿಲ್ಲ, ಸಾಮಾನ್ಯ ಪ್ರಜೆಯೂ ಕೂಡ ನಿಂದನೆ ಮಾಡುವ ಹಾಗಿಲ್ಲ, ಪ್ರಸಿದ್ಧ ವಕೀಲರು ಕೂಡ ನಿಂದನೆ ಮಾಡುವ ಹಾಗಿಲ್ಲ. ನಿಂದನೆಗೆ ಅವಕಾಶ ಇಲ್ಲ. ಅದಕ್ಕೆ ಆದಂತಹ ವಿಶೇಷವಾದಂತಹ ಮರ್ಯಾದೆಯನ್ನು ಮತ್ತು ಆ ಮರ್ಯಾದೆಯನ್ನು ನಾವು ಮೇಂಟೈನ್ ಮಾಡಬೇಕು. ಯಾಕೆ ಅಂತಂದರೆ ಎಲ್ಲರ ವಿಶ್ವಾಸ ಅಲ್ಟಿಮೇಟ್ಲಿ ನಮಗೆ ನ್ಯಾಯ ಇಲ್ಲಿ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಇರುತ್ತೆ. ಆದ್ದರಿಂದ ಎಂದೂ ಕೂಡ ನಾವು ಸ್ಕ್ಯಾಂಡ್ಯುಲಸ್ ಆಗಿ, ಅಂದರೆ ಯಾವುದೇ ಒಂದು ತೀರ್ಪು ಬಂದರೆ ತೀರ್ಪನ್ನು ನಾವು ಸೂಕ್ತವಾದಂತಹ, ಅದಕ್ಕೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತ ಹೇಳ್ತಾರೆ, ಅಂದರೆ ನೀವು ವಿಶ್ಲೇಷಣೆ ಮಾಡ್ಬೋದೇ ಹೊರತು ಯಾರಿಗೂ ಅವಮಾನ ಮಾಡುವಂತಹ ಹೇಳಿಕೆಗಳನ್ನು ನಾವು ಕೊಡಲಿಕ್ಕೆ ಆಗೋದಿಲ್ಲ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಕಾನೂನು ಮಾಡಿದೆ ಕಂಟೆಂಪ್ಟ್ ಆಫ್ ಕೋರ್ಟ್ ವಿಷಯದಲ್ಲಿ. ದೇರ್ ಇಸ್ ಎ ಲಾ ಆಲ್ಸೋ, ದೇರ್ ಹ್ಯಾಸ್ ಬೀನ್ ಎ act is done. Now let us not, we are not going into the depth of that, and I am citing two examples here about contempt of court cases. Two examples in Re Prashant Bhushan case and C.S. Karnam case. ಏನು ಈ ಕೇಸ್ ಅನ್ನೋದನ್ನು ಬ್ರೀಫಾಗಿ ನಿಮ್ಗೆ ಹೇಳ್ತೀನಿ. ಈ ಪ್ರಶಾಂತ್ ಭೂಷಣ್ ಅವರು ಏನು ಮಾಡ್ತಾರೆ ಅಂತಂದರೆ, ಈ ಕೋವಿಡ್ ಸಮಯದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ಸು ಬೋಫ್ಡೆ ಅಂತಕ್ಕಂಥವ್ರು ನಮ್ಮ ಚೀಫ್ ಜಸ್ಟಿಸ್ ಆಗಿದ್ದರು. ಅವರು ಹಾಲಿಡೇ ಟೈಮಲ್ಲಿ ತಮ್ಮ ವಡೋದರ ಅನಿಸುತ್ತೆ, ಅಲ್ಲಿ ಏನು ಮಾಡಿದರು ಅಂದರೆ, ಅವರು ಯಾವುದೋ ಫ್ರೆಂಡ್ ಬೈಕ್ ಮೇಲೆ ಕೂತ್ಕೊಂಡಿದ್ದನ್ನು ಯಾರೋ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರು. ಆ ಒಂದು ವಿಷಯವನ್ನು ಎತ್ತಿಕೊಂಡು ಅದರ ಬಗ್ಗೆ ಒಂದು ಕ್ರಿಟಿಸಿಸಮನ್ನು ಈ ಪ್ರಶಾಂತ್ ಭೂಷಣ್ ಅವರು ಬರೀತಾರೆ. ಅದಲ್ಲದೆ ಬೇರೆ ಕೆಲವು ವಿಷಯಗಳ ಬಗ್ಗೆನೂ ಬರೀತಾರೆ. ಇದೊಂದು ದೊಡ್ಡ ಪ್ರಕರಣ ಆಗುತ್ತೆ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನು ಮೂಡಿಸುತ್ತೆ. ಆವಾಗ ಈ ಸರ್ವೋಚ್ಚ ನ್ಯಾಯಾಲಯ ಇದನ್ನು ಗಂಭೀರವಾಗಿ ತಗೊಂಡು ಇವ್ರ ಮೇಲೆ ಏನು ಸುಪ್ರೀಂ ಕೋರ್ಟಿನ ನ್ಯಾಯಿಕ ನಿಂದನೆ, ಅಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸನ್ನು ಹಾಕ್ತಾರೆ. ಆದರೆ ಇವರು ಯಾವುದೇ ತಪ್ಪನ್ನು ಒಪ್ಕೊಳ್ಳೋದಿಲ್ಲ. ಆದರೆ ನಾನು ಏನು ಮಾಡಿದ್ದೀನಿ ಅದು ಕರೆಕ್ಟಾಗಿ ಮಾಡಿದ್ದೀನಿ, ದಾಖಲಾತಿಯ ಪ್ರಕಾರ ಮಾಡಿದ್ದೀನಿ ಅಂದರೆ ಸುಪ್ರೀಂ ಕೋರ್ಟ್ ಒಂದು ಪರಿಸ್ಥಿತಿಗೆ ಬರ್ತದೆ. ಅಲ್ಟಿಮೇಟ್ಲಿ ಹಿ ಈಸ್ ಪನಿಷ್ಡ್. ಆದರೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂದರೆ, ಟೇಕ್ಸ್ ಎ ಲೀನಿಯಂಟ್ ವ್ಯೂ ಆ್ಯಂಡ್ ಎ ಫೈನ್ ಆಫ್ ₹1 ವಾಸ್ ಇಂಪೋಸ್ಡ್ ಆನ್ ಪ್ರಶಾಂತ್ ಭೂಷಣ್. ಹಿ ಈಸ್ ಎ ಫೇಮಸ್ ಸೀನಿಯರ್ ಅಡ್ವೊಕೇಟ್ ಆಫ್ ದ ಸುಪ್ರೀಂ ಕೋರ್ಟ್. ಅವರಿಗೆ ಅಷ್ಟು ಇದನ್ನು ಏನು ಮಾಡ್ತಾರೆ, ದಂಡವನ್ನು ಹಾಕ್ತಾರೆ. ಆ ₹1 ದಂಡದ ಜೊತೆಗೆ ಆ ಪ್ರಕರಣ ಮುಕ್ತಾಯಗೊಳ್ತದೆ. ಇನ್ನೊಂದು ಪ್ರಕರಣ C.S. ಕರ್ಣಂ ವರ್ಸಸ್ ಆನರೇಬಲ್ ಸುಪ್ರೀಂ ಕೋರ್ಟ್ ಅಂತಕ್ಕಂತಹ ಪ್ರಕರಣ. ಇದು ಪ್ರಕರಣ ಕೂಡ ಒಂದು ವಿಶೇಷವಾದಂತಹ ಪ್ರಕರಣ ಮತ್ತು ಬಹಳ ಏನು ಚಿಂತನೆ ಮಾಡುವಂತಹ ಪ್ರಕರಣ. ಏನು ಅಂದರೆ, ಇವರು ಮಡ್ರಾಸ್ ಹೈಕೋರ್ಟಿನ
ನ್ಯಾಯಾಧೀಶರಾಗಿರ್ತಾರೆ. ಆದರೆ ಅಲ್ಲಿ ಏನೋ ಕಾರಣಗಳಿಂದ ಅವರಿಗೆ ಕಲ್ಕತ್ತಾ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ಟ್ರಾನ್ಸ್ಫರನ್ನು ಅವರು ವಿರೋಧಿಸ್ತಾಯಿದ್ರೆ ಆದರೆ ಅಲ್ಟಿಮೇಟ್ಲಿ ಕಲ್ಕತ್ತಾ ಹೈಕೋರ್ಟ್ಗೆ ಹೋಗಬೇಕಾಗುತ್ತೆ. ಹೋದ ಮೇಲೆ ಅವರೊಂದು ಸುಮೋಟೋ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಪ್ರಕರಣ ಹೇಗೆ ದಾಖಲು ಮಾಡ್ತಾರೆ ಅಂತಂದರೆ ಸುಪ್ರೀಂ ಕೋರ್ಟಿನ 7 ನ್ಯಾಯಾಧೀಶರಿಗೆ ಅವರೇ ಶಿಕ್ಷೆ ವಿಧಿಸ್ತಾರೆ ಆ ಒಂದು ಸುಮೋಟೋ ಕೇಸ್ ಹಾಕ್ಕೊಂಡು. ಅದರಲ್ಲಿ ಯಾವ್ದು ದಾಖಲೆ ಇರೋದಿಲ್ಲ, ಏನಿರೋದಿಲ್ಲ. ಅಂದರೆ ಅದು ಒಂದು ರೀತಿಯ ಅಧಿಕಾರದ ದುರುಪಯೋಗ ಆಗುತ್ತೆ ಮತ್ತು ಇಟ್ ಇನ್ಸಲ್ಟ್ಸ್ ದಿ ಸುಪ್ರೀಂ ಕೋರ್ಟ್. ಹಾಗಾಗಿ ಸುಪ್ರೀಂ ಕೋರ್ಟ್ ಅವ್ರ ಮೇಲೆ ಕಂಟೆಂಪ್ಟ್ ಪಿಟಿಷನ್ ಇನಿಷಿಯೇಟ್ ಮಾಡಿ ಈ ಪ್ರಕರಣದಲ್ಲಿ ಅವರಿಗೆ ಜೈಲಿಗೂ ಕೂಡ ಕಳಿಸ್ತಾರೆ, ಶಿಕ್ಷೆಯನ್ನು ವಿಧಿಸಲಾಗ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಅಂದರೆ ಸುಪ್ರೀಂ ಕೋರ್ಟು ಸಮರಿ ಜ್ಯೂರಿಸ್ಡಿಕ್ಷನ್ ಮಾಡಿ ಏನು ಮಾಡ್ಬೋದು, ಅವರು ಶಿಕ್ಷೆಯನ್ನು ವಿಧಿಸ್ಬೋದು. ಸಾಮಾನ್ಯ ವಿಚಾರಣಾ ನ್ಯಾಯಾಲಯಗಳು ಅಂತಿರ್ತವೆ. ಇಲ್ಲಿ ಕಂಟೆಂಪ್ಟ್ ವಿಷಯದಲ್ಲಿ ಅದು ವಿಚಾರಣಾ ನ್ಯಾಯಾಲಯಕ್ಕೆ ಹೋಗೋದಿಲ್ಲ. ಇಟ್ ವಿಲ್ ಸುಪ್ರೀಂ ಕೋರ್ಟ್ ಇಟ್ ಸೆಲ್ಫ್ ವಿಲ್ ಎನ್ಕ್ವೈರ್ ಇಂಟು ಸಮರಿಲಿ ಇಟ್ ವಿಲ್ ಎನ್ಕ್ವೈರ್ ಮಾಡಿಬಿಟ್ಟು ಅದು ಶಿಕ್ಷೆಯನ್ನು ಕೊಡುವಂತಹ ಒಂದು ವ್ಯವಸ್ಥೆ ಇದರಲ್ಲಿದೆ ಅನ್ನೋದನ್ನು ನೋಡ್ಬೋದು. ಆ್ಯಂಡ್ ಇಟ್ಸ್ ಡಿಸಿಷನ್ಸ್ ಆ್ಯಂಡ್ ಪ್ರೊಸೀಡಿಂಗ್ಸ್ ಆರ್ ಕನ್ಸಿಡರ್ಡ್ ಆ್ಯಸ್ ಲೀಗಲ್ ಪ್ರೆಸಿಡೆನ್ಸ್ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ದಿಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್. ದ ಇಂಪಾರ್ಟೆಂಟ್ ಥಿಂಗ್ ಈಸ್, see, there is any judgment given by the Supreme Court, and if the principle adopted in that judgment is binding on all the subordinate courts, ಬಾಟಮ್ ಮೋಸ್ಟ್ ಕೋರ್ಟ್ಸ್ ಏನಿರ್ತವೆ ಅದಕ್ಕೇನು ಮಾಡ್ತಾರೆ, ಲೋಯರ್ ಕೋರ್ಟ್ಗಳಲ್ಲಿ, ಹೈಕೋರ್ಟ್ಗಳಲ್ಲಿ, ಸುಪ್ರೀಂ ಕೋರ್ಟ್ಗಳ ಜಡ್ಜ್ಮೆಂಟನ್ನು ಗಮನಕ್ಕೆ ತರ್ತಾರೆ, ಜಡ್ಜ್ಗಳ ಗಮನಕ್ಕೆ ತರ್ತಾರೆ. ಈ ರೀತಿಯ ಒಂದು ಇದರಲ್ಲಿ ದಿಸ್ ಈಸ್ ದ ರೇಷಿಯೋ ಡೆಸಿಡೆಂಟಿ ಅಂತ ಹೇಳ್ತಾರೆ. ದ ಪ್ರಿನ್ಸಿಪಲ್ ಅಡಾಪ್ಟೆಡ್ ಈಸ್ ದಿಸ್ ಅಂತ. ಅದನ್ನು ಉಳಿದ ಕೇಸ್ಗಳಿಗೂ ನಾವು ಅನ್ವಯಿಸಬೇಕಾಗುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ಪ್ರೆಸಿಡೆನ್ಸ್ ಅಂತ ಹೇಳ್ತೀವಿ. ಪ್ರೆಸಿಡೆನ್ಸ್. ಅದಕ್ಕೆ ಇನ್ನೊಂದು ಹೆಸರು ರೇಷಿಯೋ ಡೆಸಿಡೆಂಡಿ ಅಂತನ. ರೇಷಿಯೋ ಡೆಸಿಡೆಂಡಿ. ರೇಷಿಯೋ ಡೆಸಿಡೆಂಟಿ ಈಸ್ ನಥಿಂಗ್ ಬಟ್ ದ ಪ್ರಿನ್ಸಿಪಲ್ ಅಡಾಪ್ಟೆಡ್ ಇನ್ ದ ಕೇಸ್. ಆ ಪ್ರಕರಣವನ್ನು ಏನು ಮಾಡಬೇಕಾಗುತ್ತೆ, ಆ ತತ್ವವನ್ನು ಎಲ್ಲ ನ್ಯಾಯಾಲಯಗಳು, ಸರ್ವೋಚ್ಚ ನ್ಯಾಯಾಲಯ ಹೇಳಿದಂತಹ ತೀರ್ಪಿನಲ್ಲಿರುವಂತಹ ತತ್ವಗಳನ್ನು ಎಲ್ಲ ನ್ಯಾಯಾಲಯಗಳು ಒಪ್ಕೋಬೇಕಾಗ್ತದೆ. ನಂಬರ್ 1. ಅದೇ ತೆರನಾಗಿ ಹೈಕೋರ್ಟಿನ ಯಾವುದಾದ್ರೂ ತತ್ವ ಇದ್ದರೆ ಆ ರಾಜ್ಯದ ಒಳಗಡೆ ಆ ತೀರ್ಪಿನ ಎಲ್ಲ ತತ್ವಗಳನ್ನು ಉಳಿದ ಕೋರ್ಟ್ಗಳು ಅನ್ವಯಿಸಬೇಕಾಗ್ತದೆ. ಆದರೆ ಒಂದು ಹೈಕೋರ್ಟಿನ ತೀರ್ಪನ್ನು ಇನ್ನೊಂದು ಹೈಕೋರ್ಟ್ ಪಾಲನೆ ಮಾಡಬೇಕನ್ನುವಂಥ ನಿಯಮ ಇಲ್ಲ. ಆದ್ದರಿಂದ ಇನ್ನೊಂದು ಹೈಕೋರ್ಟಿನ ಗಮನಕ್ಕೆ ನಾವು ಅದನ್ನು ತಂದಾಗ ನಾವು ಅದಕ್ಕೆ ಆಬಿಟರ್ ಡಿಕ್ಟಾ ಅಂತ ಹೇಳ್ತೀವಿ ಹೊರತು ರೇಷಿಯೋ ಡೆಸಿಡೆಂಟಿ ಅಂತ ಹೇಳಲ್ಲ. ಇಟ್ ಈಸ್ ಕಾಲ್ಡ್ ಆಸ್ ಆಬಿಟರ್ ಡಿಕ್ಟಾ. ಅಂದರೆ ಇದನ್ನು ಅವ್ರ ಗಮನಕ್ಕೆ ತೊಗೊಂಬರ್ತೀವಿ, ಇದನ್ನು ಕೂಡ ಅವ್ರು ಚರ್ಚೆ ಮಾಡಿ ಅವರು ಅದನ್ನು ಒಪ್ಕೋಬೋದು ಅಥವಾ ಅದಕ್ಕೆ ವಿರುದ್ಧವಾದಂತಹ ಬದಲಾದಂತಹ ತೀರ್ಪನ್ನು ಬೇರೆ ಹೈಕೋರ್ಟ್ ಕೊಡ್ಬೋದು. ಬಟ್ ಇಫ್ ಇಟ್ ಈಸ್ ದ ಡಿಸಿಷನ್ ಆಫ್ ದ ಸುಪ್ರೀಂ ಕೋರ್ಟ್, ದೆನ್ ಇಟ್ ಈಸ್ ಬೈಂಡಿಂಗ್ ಆನ್ ಆಲ್ ಅದರ್ ಕೋರ್ಟ್ಸ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು. ಇಟ್ಸ್ ಡಿಸಿಷನ್ಸ್ ಆ್ಯಂಡ್ ಪ್ರೊಸೀಡಿಂಗ್ಸ್ ಆರ್ ರಿಕಗ್ನೈಸ್ಡ್ ಆಸ್ ಲೀಗಲ್ ಪ್ರೆಸಿಡೆನ್ಸ್ ಆ್ಯಂಡ್ ಕ್ಯಾನಾಟ್ ಬಿ ಕ್ವಶನ್ಡ್. ಸುಪ್ರೀಂ ಕೋರ್ಟಿನ ನಿರ್ಧಾರವನ್ನು ಆ ಕೆಳಹಂತದ ಕೋರ್ಟ್ನಲ್ಲಿ ಎಲ್ಲಿಯೂ ಪ್ರಶ್ನೆ ಮಾಡೋದಕ್ಕೆ ಬರೋದಿಲ್ಲ. ಅದೇ ಕೆಳಹಂತದ ನ್ಯಾಯಾಲಯಗಳ ಯಾವುದೇ ವಿಷಯವನ್ನು ನೀವು ಮೇಲಿನ ಕೋರ್ಟ್ಗಳಲ್ಲಿ ಪ್ರಶ್ನೆ ಮಾಡ್ಬೋದು. ಸೊ ದ ಡಿಸಿಷನ್ ಆಫ್ ದ ಸುಪ್ರೀಂ ಕೋರ್ಟ್ ಕ್ಯಾನಾಟ್ ಬಿ ಕ್ವಶನ್ಡ್ ಇನ್ ದಿ ಲೋವರ್ ಕೋರ್ಟ್ಸ್. ಈ 129ರಲ್ಲಿ ಮತ್ತು 215ರಲ್ಲಿ ನಾವೇನು ಮಾಡ್ತೀವಿ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಕೋರ್ಟ್ ಆಫ್ ರೆಕಾರ್ಡ್ ಅಂತ ಹೇಳ್ತೀವಿ. ಅಥವಾ ಇವು ಎಲ್ಲ ದಾಖಲೆಗಳನ್ನು ಮೊದಲಿನಿಂದನೂ ಅದನ್ನು ಪರ್ಮನೆಂಟ್ ಆಗಿ ಇಡಬೇಕಾಗಿರುತ್ತೆ. ಆಮೇಲೆ ಕೋರ್ಟ್ಗೆ ಅವಮಾನ ಮಾಡಿದಲ್ಲಿ ಶಿಕ್ಷೆಗೆ ಗುರಿಯಾಗುವಂತಹ ಒಂದು ಸಾಧ್ಯತೆ ಇರ್ತದೆ. ಮತ್ತು ಈ ತೀರ್ಪುಗಳು ಎಲ್ಲರಿಗೂ ಮಾದರಿಯಾಗಿವೆ. ಇವುಗಳನ್ನು ಪಾಲಿಸಬೇಕು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ದಿಸ್ ಈಸ್ ಆಲ್ ಅಬೌಟ್ ಕೋರ್ಟ್ ಆಫ್ ರೆಕಾರ್ಡ್. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಜ್ಯೂರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್. ನೋಡಿ, ಈ ಸುಪ್ರೀಂ ಕೋರ್ಟ್ ಜ್ಯೂರಿಸ್ಡಿಕ್ಷನ್ ಬಗ್ಗೆ ನಾನು ಹೇಳಿದ್ನಲ್ವಾ, ಇದರ ಮೇಲೆ ಒಂದು ವಿವರವಾದ ವಿಡಿಯೋ ಮಾಡೋದ್ರಿಂದ ನಾನು ಇಲ್ಲಿ ಹೆಚ್ಚು ಹೇಳೋದಿಲ್ಲ. ಐ ಆಮ್ ಗೋಯಿಂಗ್ ಟು ಡೂ ಎ ಸಪ್ರೇಟ್ ವಿಡಿಯೋ. ಯಾಕಂದರೆ ಜ್ಯೂರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್ ಅಂತ ಹೇಳೇ ನಿಮಗೊಂದು ಪ್ರಶ್ನೆ ಬರುವಂತಹ ಅನೇಕ ಸಾಧ್ಯತೆಗಳಿದೆ. ಆದ್ದರಿಂದ ಇಲ್ಲಿ ಸಂಕ್ಷಿಪ್ತವಾಗಿ ಜ್ಯೂರಿಸ್ಡಿಕ್ಷನ್ ನಾವು ನೋಡೋಣ. ಜ್ಯೂರಿಸ್ಡಿಕ್ಷನ್ ಅರ್ಥ ಏನು ಅಂತಂದರೆ ನ್ಯಾಯವ್ಯಾಪ್ತಿ ಅಂತ. ಯಾವ ವಿಷಯದಲ್ಲಿ ನ್ಯಾಯಾಲಯಕ್ಕೆ ನ್ಯಾಯವನ್ನು ಕೊಡುವ ಅಧಿಕಾರವಿದೆ, ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ಜ್ಯೂರಿಸ್ಡಿಕ್ಷನ್. Jurisdiction normally will be of two types. One is original jurisdiction, another is appellate jurisdiction. And another jurisdiction is also the territorial jurisdiction. For example, Supreme Court has its territorial jurisdiction all over India. ಇಡೀ ಭಾರತದಾದ್ಯಂತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಯಾವುದೇ ವಿಷಯದ ಮೇಲೆ ನ್ಯಾಯಕ್ಕೆ ಪರಿಶೀಲನೆ ಮಾಡಿ ನ್ಯಾಯವನ್ನು ಕೊಡುವಂತಹ ಅಧಿಕಾರವಿದೆ. ನಂಬರ್ 1. ನಂಬರ್ 2, ಅದು ಎರಡು ರೀತಿಯ ಅಧಿಕಾರವನ್ನು ಹೊಂದಿರ್ತದೆ. ಒಂದು ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತೀವಿ ನಾವು. ಆರ್ಟಿಕಲ್ 131ನಲ್ಲಿ ರಾಜ್ಯಗಳ ಮಧ್ಯೆ ವ್ಯಾಜ್ಯ ಬಂದಾಗ ಅಥವಾ ರಾಜ್ಯ ಮತ್ತು ಕೇಂದ್ರದ ಮಧ್ಯೆ ವ್ಯಾಜ್ಯ ಬಂದಾಗ ಅದನ್ನು ಕೇವಲ ಸರ್ವೋಚ್ಚ ನ್ಯಾಯಾಲಯ ಮಾತ್ರ
ನಿರ್ಧರಿಸ್ತದೆ. ಓನ್ಲಿ ಸುಪ್ರೀಂ ಕೋರ್ಟ್ ಹ್ಯಾಸ್ ದಿ ಒರಿಜಿನಲ್ ಜುರಿಸ್ಡಿಕ್ಷನ್ ವೆನ್ ದೇರ್ ಇಸ್ ಎ ಡಿಸ್ಪ್ಯೂಟ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಸ್ಟೇಟ್ ಆರ್ ಬಿಟ್ವೀನ್ state and union. If these disputes are there, these disputes can be solved only by the Supreme Court under Article 131 ಅನ್ನೋದನ್ನು ನಾವು ನೋಡಬೇಕು. ರಾಜ್ಯ ಮತ್ತು ರಾಜ್ಯಗಳ ಮಧ್ಯೆ ವಾದ ವಿವಾದಗಳಿದ್ದಾಗ ಅಥವಾ ವ್ಯಾಜ್ಯಗಳಿದ್ದಾಗ ರಾಜ್ಯ ಮತ್ತು ಕೇಂದ್ರದ ಮಧ್ಯೆ ಇರತಕ್ಕಂಥ ವ್ಯಾಜ್ಯವನ್ನು ನಿರ್ಧರಿಸುವಂತಹ ಅಧಿಕಾರ ಕೇವಲ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ ಅನುಚ್ಛೇದ 131 ಪ್ರಕಾರ. ಇದು ಒರಿಜಿನಲ್ ಜುರಿಸ್ಡಿಕ್ಷನ್ ಅಂತೀವಿ ನಾವು. ದೆನ್ ಅಪೆಲೇಟ್ ಜುರಿಸ್ಡಿಕ್ಷನ್. ಅಪೆಲೇಟ್ ಜುರಿಸ್ಡಿಕ್ಷನ್ ಅಂತಂದರೆ ಹೈಕೋರ್ಟಿನಲ್ಲಿ ನಿರ್ಧರಿಸಿದಂತಹ ವಿಷಯಗಳು ನಿಮಗೆ ಸ್ಯಾಟಿಸ್ಫೈ ಆಗಿರಲಿಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು. ಅದಕ್ಕೆ ವಿವಿಧ ಜುರಿಸ್ಡಿಕ್ಷನ್ಗಳು ಇದ್ದಾವೆ. ಈ ಸಿವಿಲ್ ಕೇಸ್ಗಳಲ್ಲಿ 133ರಲ್ಲಿ ಸಿವಿಲ್ ಕೇಸ್ಗೆ ಹೋಗ್ಬೋದು, 134ರಲ್ಲಿ ಕ್ರಿಮಿನಲ್ ಕೇಸ್ಗೆ ಹೋಗ್ಬೋದು. ಇಲ್ಲೇನಾಗುತ್ತೆ ಅಂತಂದರೆ ಕೋರ್ಟು ನಿಮಗೆ, ಹೈಕೋರ್ಟ್ ನಿಮಗೆ ಪರವಾನಿಗೆ ಕೊಡಬೇಕಾಗ್ತದೆ. ಓಕೆ, ದಿಸ್ ಇಸ್ ಎ ಫಿಟ್ ಕೇಸ್ ಫಾರ್ ಅಪೀಲ್ ಅಂಥೇಳಿ ಅವರು ಪರವಾನಿಗೆ ಕೊಡುವಂಥ ಒಂದು ಸಾಧ್ಯತೆ ಇರ್ತದೆ. ಕೊಟ್ಟಾಗ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ, ಇಲ್ಲಾಂದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಸಂವಿಧಾನಾತ್ಮಕ ವಿಷಯಗಳಲ್ಲಿ ಕೂಡ ನೀವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಪೀಲ್ ಹೋಗ್ಬೋದು. 132, 133, 134 ಇವು ಹೇಗಿದ್ದಾವೆ ಅಂತಂದರೆ ಸಾಮಾನ್ಯವಾಗಿ ಅದರಲ್ಲಿ ರೆಫರೆನ್ಸ್ ಅಥವಾ ಪರ್ಮಿಷನ್ ಬೇಕು, ಹೈಕೋರ್ಟಿನ ಪರ್ಮಿಷನ್, ಪರವಾನಿಗೆ ಬೇಕಾಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅದನ್ನೇ ನಾನು ಇಲ್ಲಿ ಕನ್ನಡದಲ್ಲಿ ಬರೆದಿದ್ದೀನಿ. ಆಮೇಲೆ ಇದರ ನಂತರ ಇನ್ನೊಂದು ಆರ್ಟಿಕಲ್ ಬರುತ್ತೆ, ಆರ್ಟಿಕಲ್ 143. ನೋಡಿ, ಇದು ಬಹಳ ಚರ್ಚೆಯಲ್ಲಿ ಇರ್ತಕ್ಕಂತಹ ವಿಷಯ. ಆರ್ಟಿಕಲ್ 143 ಇವತ್ತು ಬಹಳ ಚರ್ಚೆಯಲ್ಲಿದೆ. ಈಗ ಒಂದು ತಿಂಗಳ ಹಿಂದೆ ಆರ್ಟಿಕಲ್ 142 ಚರ್ಚೆಯಲ್ಲಿತ್ತು. 142 ಚರ್ಚೆಯಲ್ಲಿತ್ತು. ಈ 143 ಏನು ಹೇಳುತ್ತೆ ಮೊದಲು ನೋಡ್ಬಿಡೋಣ. 143 ಏನು ಹೇಳುತ್ತೆ ಅಂತಂದರೆ ಅನುಚ್ಛೇದ 143ರ ಪ್ರಕಾರ ರಾಷ್ಟ್ರಪತಿಗಳಿಗೆ ಅಧಿಕಾರ ಇದೆ. ರಾಷ್ಟ್ರಪತಿಗೆ ಯಾವುದೇ ವಿಷಯದಲ್ಲಿ ದ್ವಂದ್ವ ಇದ್ದಾಗ, ಅದು ಸಂವಿಧಾನಾತ್ಮಕ ವಿಷಯವಾಗಿರಲಿ ಕಾನೂನಾತ್ಮಕ ವಿಷಯವಾಗಿರಲಿ, ತನ್ನ ಗೊಂದಲದಲ್ಲಿದ್ದಾಗ ತನಗೆ ಅದಕ್ಕೆ ವಿವರ ಬೇಕು ಅಂದರೆ, ರಾಷ್ಟ್ರಪತಿಗಳಿಗೆ ವಿವರ ಬೇಕು ಅಂತಂದರೆ ರಾಷ್ಟ್ರಪತಿಗಳು ಅನುಚ್ಛೇದ 143ರ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ಅಭಿಪ್ರಾಯವನ್ನು ಕೇಳ್ಬೋದು. ಅಡ್ವೈಸರಿ ಜುರಿಸ್ಡಿಕ್ಷನ್ ಅಂತ ಹೇಳ್ತೀವಿ ನಾವು. ಸಲಹಾ ನ್ಯಾಯಿಕ ವ್ಯಾಪ್ತಿ, ಸಲಹಾ ನ್ಯಾಯಿಕ ವ್ಯಾಪ್ತಿ. ಇಲ್ಲಿ ಜುರಿಸ್ಡಿಕ್ಷನ್ ಅಂದರೆ ನೀವು ಅಧಿಕಾರ ಅನ್ನೋದಕ್ಕಿಂತ ನಾವೇನು ಹೇಳ್ಬೋದು ಅಂದರೆ ನ್ಯಾಯಿಕ ವ್ಯಾಪ್ತಿ ಅಂತ ಹೇಳ್ಬೋದು. ನ್ಯಾಯಿಕ ವ್ಯಾಪ್ತಿ ಈ ಶಬ್ದ ಸೂಕ್ತ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ನ್ಯಾಯಿಕ ವ್ಯಾಪ್ತಿ ಎಂಥ ನ್ಯಾಯಿಕ ವ್ಯಾಪ್ತಿ? ಸಲಹಾ ನ್ಯಾಯಿಕ ವ್ಯಾಪ್ತಿ, ಅಡ್ವೈಸರಿ ಜುರಿಸ್ಡಿಕ್ಷನ್. ಈ ಅಡ್ವೈಸರಿ ಜುರಿಸ್ಡಿಕ್ಷನ್ ಒಂದು ಪ್ರೀ ಕಾನ್ಸ್ಟಿಟ್ಯೂಷನಲ್ ವಿಷಯದ ಬಗ್ಗೆ ಅಡ್ವೈಸರಿ ಜುರಿಸ್ಡಿಕ್ಷನ್ ಕೇಳಿದರೆ ಸರ್ವೋಚ್ಚ ನ್ಯಾಯಾಲಯ ಕಂಪಲ್ಸರಿಯಾಗಿ ಅಡ್ವೈಸ್ ಕೊಡಬೇಕು, ಸಲಹೆ ಕೊಡಲೇಬೇಕು. ಆದರೆ ಪೋಸ್ಟ್ ಕಾನ್ಸ್ಟಿಟ್ಯೂಷನಲ್ ವಿಷಯದಲ್ಲಿ ಇವರು ಕೇಳಿದಂತಹ ಈ ಸಲಹೆಗೆ ಉತ್ತರವನ್ನು, ಆನ್ಸರ್ನ ಕೊಡಬೇಕು ಅಂಥೇಳಿ ಏನು ಕಂಪಲ್ಷನ್ ಇಲ್ಲ ಯಾರ ಮೇಲೆ? ಸುಪ್ರೀಂ ಕೋರ್ಟ್ ಮೇಲೆ. ಸುಪ್ರೀಂ ಕೋರ್ಟ್ ಮೇ ಆರ್ ಮೇ ನಾಟ್ ಗಿವ್. ಕನಿಷ್ಠ 5 ನ್ಯಾಯಮೂರ್ತಿಗಳ ಪೀಠ ಈ ಸಲಹೆಯನ್ನು ಕೊಡಬೇಕು. ಈ ಸಲಹೆಯನ್ನು ಕೊಡುವಂತಹ ಪೀಠ ಇರ್ತದಲ್ಲ, ಅದು 5 ಜನರ ನ್ಯಾಯಿಕ ಪೀಠವಾಗಿರ್ಬೇಕು ಮಿನಿಮಮ್. ಅದಕ್ಕೆ ಸಂವಿಧಾನ ಪೀಠ ಅಂತ ಹೇಳ್ತೀವಿ ನಾವು, ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತ ಹೇಳ್ತೀವಿ. ಆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಏನು ಮಾಡುತ್ತೆ, ಈ ರೀತಿಯಾದಂತಹ ಸಲಹೆ ಕೇಳಿದಂತಹ ಒಂದು ಪತ್ರ ರಾಷ್ಟ್ರಪತಿಯವರಿಂದ ಅವರಿಗೆ ಬಂದರೆ ಒಂದು ಪೀಠವನ್ನು ರಚಿಸಲಾಗ್ತದೆ. ಆ ಪೀಠ ಈ ವಿಷಯದ ಮೇಲೆ ಪ್ರಶ್ನೆ ಮಾಡಿದಂತಹ, ಈಗ 14 ಪ್ರಶ್ನೆಗಳನ್ನ ಕೇಳಿದ್ದೀವಿ ನಾವು. ಈಗ ಮುರ್ಮು ಮೇಡಮ್ ಅವರು, ನಮ್ಮ ಘನತೆಯುತ ರಾಷ್ಟ್ರಪತಿಗಳು 14 ಪ್ರಶ್ನೆಗಳ ಒಂದು ಸಲಹೆಯನ್ನು ಕೇಳಿದ್ದಾರೆ. ತಮಿಳುನಾಡಿನ ಈ ಕಾನೂನನ್ನು ಜಾರಿ ಮಾಡುವಂತಹ ವಿಷಯದಲ್ಲಿ ಒಂದು ಪ್ರಕರಣ ಆಗಿದೆ. ಆ ಪ್ರಕರಣದ ವಿಡಿಯೋನು ನಾನು ನಿಮಗೆ ಮಾಡಿದ್ದೀನಿ. ಏನಂದರೆ ಇಟ್ ಈಸ್ ಸ್ಟೇಟ್ ಆಫ್ ತಮಿಳುನಾಡು ವರ್ಸಸ್ ಗವರ್ನರ್ ಆಫ್ ತಮಿಳುನಾಡು ಅಂತಕ್ಕಂಥ ಪ್ರಕರಣ. ಆ ಪ್ರಕರಣದಲ್ಲಿ ರಾಜ್ಯ ವಿಧಾನಸಭೆ ಮಂಡಿಸಿದಂತಹ ಬಿಲ್ಗಳನ್ನು ಶಾಸನ ಮಾಡುವಲ್ಲಿ ವಿಳಂಬ ಆಗಿದೆ. ಅದೊಂದು ಪ್ರಕರಣ. ಅದನ್ನು ಇಲ್ಲಿ ವಿವರವಾಗಿ ನಾನು ಅದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಲಹೆಯನ್ನು ರಾಷ್ಟ್ರಪತಿಯವರು ಈಗ ಸುಪ್ರೀಂ ಕೋರ್ಟಿಗೆ ಕೇಳಿದ್ದಾರೆ. ಇನ್ನು ಬೆಂಚ್ ಆಗಬೇಕು. ಓಕೆ, ಇನ್ನೊಂದು ಇದು ಈ ಅಡ್ವೈಸರಿ ಜುರಿಸ್ಡಿಕ್ಷನ್ ಆಯಿತು. ನೆಕ್ಸ್ಟ್ ವಿಲ್ ಸಿ ವಾಟ್ ಇಟ್ ಈಸ್. ರಿಟ್ ಜುರಿಸ್ಡಿಕ್ಷನ್ ನೋಡಿ, ಸುಪ್ರೀಂ ಕೋರ್ಟಿಗೆ ರಿಟ್ ಜುರಿಸ್ಡಿಕ್ಷನ್ ಇದೆ. ಹೋದ ವರ್ಷ ನಾವಂದರೆ ಫಸ್ಟ್ ಸೆಮಿಸ್ಟರಲ್ಲಿ ಈ ಆರ್ಟಿಕಲ್ 32 ಬಗ್ಗೆ ವಿವರವಾಗಿ ಕೇಳಿದ್ದೀವಿ. ಯಾವುದೇ ಒಂದು ಮೂಲಭೂತ ಹಕ್ಕಿನ ಹರಣ ಆದಾಗ ಆ ಮೂಲಭೂತ ಹಕ್ಕಿನ ಕಾರ್ಯಾಂಗದಿಂದ ಆಗಿರ್ಬೋದು, ಅದು ಕಾರ್ಯಾಂಗದಿಂದ ಆಗಿರ್ಬೋದು ಅಥವಾ ನ್ಯಾಯಾಂಗದಿಂದ ಆಗಿರ್ಬೋದು. ನ್ಯಾಯಾಂಗದಿಂದ ಯಾವಾಗ ಆಗುತ್ತೆ? when the act is passed, when a bill becomes act.
bill becomes act. For example, Waqf Amendment Bill has come, it has become act. Now that is being adjudicated in the Supreme Court for its constitutionality. ಅದನ್ನು ಆ ರೀತಿಯ ಅಂದರೆ ವಕ್ಫ್ ಕಾಯ್ದೆಯನ್ನು ಕೆಲವು ಜನರು ಏನು ಹೇಳ್ತಾರೆ, ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ತಾರೆ. ಅದು ಈ ಸಂವಿಧಾನಕ್ಕೆ ವಿರುದ್ಧವಾಗಿದೆಯೋ ಅಥವಾ ಸರಿಯಾಗಿದೆಯೋ ಅನ್ನುವ ಒಂದು ನ್ಯಾಯಿಕ ವ್ಯಾಖ್ಯಾನವನ್ನು ಈಗ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಕೊಡಲಿದೆ ಅನ್ನೋದನ್ನು ನಾವು ಗಮನಿಸ್ತಾ ಅದನ್ನು ಏನು ಮಾಡ್ಬೋದು, ನಾವು ಆರ್ಟಿಕಲ್ 32ನಲ್ಲಿ ಪ್ರಶ್ನೆ ಮಾಡ್ಬೋದು. ವಿ ಕ್ಯಾನ್ ಕ್ವಶನ್ ಇಟ್ ಅಂಡರ್ ಆರ್ಟಿಕಲ್ 32, ಇದನ್ನು ಪ್ರಶ್ನೆ ಮಾಡ್ಬೋದು. ಆಮೇಲೆ ಈ ಆರ್ಟಿಕಲ್ 32ನಲ್ಲಿ ಮೂಲಭೂತ ಹಕ್ಕುಗಳ ಹರಣ ಆದಾಗಲೂ ನಾವೇನು ಮಾಡ್ಬೋದು, ಪ್ರಶ್ನೆ ಮಾಡ್ಬೋದು. 5 ರಿಟ್ಗಳನ್ನು, ಮಿನಿಮಮ್ 5 ರಿಟ್ಗಳನ್ನು, ನಿರ್ದೇಶನಗಳನ್ನು ಕೊಡುವಂತಹ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಅನುಚ್ಛೇದ 32ರಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ, ಅನುಚ್ಛೇದ 226ರಲ್ಲಿ ಉಚ್ಚ ನ್ಯಾಯಾಲಯಕ್ಕೂ ಇದೆ. 5 ರಿಟ್ಗಳಂದರೆ ಹೇಬಿಯಸ್ ಕಾರ್ಪಸ್, ರಿಟ್ ಆಫ್ ಮ್ಯಾಂಡಮಸ್, ಕೋ ವಾರಂಟೋ, ಪ್ರಾಹಿಬಿಷನ್, ಈ ರೀತಿಯಾದಂತಹ 5 ರಿಟ್ಗಳಿದ್ದಾವೆ. 5 ರಿಟ್ಗಳನ್ನು ಅಲ್ಲದೆ ನಿರ್ದೇಶನಗಳನ್ನು ಕೊಡುವಂಥ ಅಧಿಕಾರ ಇಲ್ಲಿ ಇದೆ. ಆಮೇಲೆ ಇದೊಂದು ವಿಶೇಷವಾದಂತಹ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ. ನಾನು ಹೇಳಿದ್ನೆಲ್ಲ ನಿಮಗೆ ಮೊದಲೇ ಹೇಳಿದೆ. ಇದೇನು ಸ್ಪೆಷಲ್ ಲೀವ್ ಪೆಟಿಷನ್. ಯಾವುದೇ ಪ್ರಕರಣವನ್ನು ನೀವು ಲೋಯರ್ ಕೋರ್ಟಿಂದ, ಒಂದು ಸಣ್ಣ ಕೋರ್ಟಿಂದ ಪ್ರಾರಂಭ ಮಾಡಿ ಜಿಲ್ಲಾ ಕೋರ್ಟಿಗೆ ಹೋಗಿ, ಜಿಲ್ಲಾ ಕೋರ್ಟಲ್ಲಿ ಸೋತ ಮೇಲೆ ಹೈಕೋರ್ಟ್ಗೆ ಹೋಗಿ, ಹೈಕೋರ್ಟಲ್ಲಿ ಸೋತ ಮೇಲೆ ನೀವು ಸರ್ವೋಚ್ಚ ನ್ಯಾಯಾಲಯದ ಬಾಗಿಲನ್ನು ತಟ್ಟಲಿಕ್ಕೆ ಅನುಚ್ಛೇದ 136ರಲ್ಲಿ ಅವಕಾಶ ಇದೆ, ಯಾವುದೇ ಪ್ರಕರಣದಲ್ಲಿ. ದಟ್ ಈಸ್ ಕಾಲ್ಡ್ ಸ್ಪೆಷಲ್ ಲೀವ್ ಪೆಟಿಷನ್. ಈ ಸ್ಪೆಷಲ್ ಲೀವ್ ಪೆಟಿಷನಲ್ಲಿ ಏನಾಗುತ್ತೆ ಅಂದರೆ, ಸರ್ವೋಚ್ಚ ನ್ಯಾಯಾಲಯ ಮೊದಲೇ ಪರಿಶೀಲಿಸುತ್ತೆ, ಈ ನೀವು ಕೊಟ್ಟಂತಹ ಅರ್ಜಿ ಇದೆಯಲ್ಲ, ಅಂದರೆ ಪೆಟಿಷನ್ ಇದೆಯಲ್ಲ, ಈ ಪೆಟಿಷನ್ನು ಇದರಲ್ಲಿ ಏನಾದರೂ ತೊಂದರೆ ಇದೆಯಾ, ನಿಜವಾಗಿಯೂ ಅನ್ಯಾಯ ಆಗಿದೆಯಾ ಅಂತ ನೋಡುತ್ತೆ. ಅನ್ಯಾಯ ಆಗಿದೆ ಅಥವಾ ಇದು ಕ್ವಶನ್ ಆಫ್ ಲಾ, ಅಂದರೆ ನ್ಯಾಯಿಕ ವಿಷಯವಾಗಿದೆ, ನ್ಯಾಯಿಕ ವ್ಯಾಖ್ಯಾನವನ್ನು ಮಾಡುವಂಥ ಅವಶ್ಯಕತೆ ನನಗಿದೆ ಅಂಥೇಳಿ ಸುಪ್ರೀಂ ಕೋರ್ಟ್ ಅನಿಸಿದರೆ ಈ SLPಯನ್ನು ಏನು ಮಾಡುತ್ತೆ, ಅದು ಅಡ್ಮಿಟ್ ಮಾಡುತ್ತೆ. ದೆನ್ SLP ಬಿಕಮ್ಸ್ ಸಿವಿಲ್ ಅಪೀಲ್ ಆರ್ ಕ್ರಿಮಿನಲ್ ಅಪೀಲ್, ಆ್ಯಸ್ ದ ಕೇಸ್ ಮೇ ಬಿ. ಅದು ಕ್ರಿಮಿನಲ್ ಕೇಸ್ ಆಗಿದ್ದರೆ ಕ್ರಿಮಿನಲ್ ಅಪೀಲ್ ಆಗುತ್ತೆ, ಸಿವಿಲ್ ಕೇಸ್ ಆಗಿದ್ದರೆ ಸಿವಿಲ್ ಅಪೀಲ್ ಆಗುತ್ತೆ. ಆವಾಗ ಇದನ್ನು ವಿವರವಾಗಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಹಿಯರ್ ಮಾಡುತ್ತೆ. ಇಲ್ಲಿ ವಿವರವಾಗಿ ಹಿಯರ್ ಮಾಡಲ್ಲ, ಸಮರಿ ಹಿಯರಿಂಗ್ ಮಾಡುತ್ತೆ. ಒಂದೇ ದಿನ, ಒಂದು ವಾರದಲ್ಲಿ 2 ದಿವಸ ಮಿಸ್ಲೇನಿಯಸ್ ಡೇ ಅಂತ ಇರುತ್ತೆ ಸುಪ್ರೀಂ ಕೋರ್ಟಲ್ಲಿ. ಒಂದೊಂದು ಜಡ್ಜಿ 70ರಿಂದ 80 ಫೈಲ್ಗಳನ್ನು ತೊಗೊಂಡು ಬಂದಿರ್ತಾರೆ. ಅವರು ಮೊದಲೇ ಆ ಎಲ್ಲ ಫೈಲ್ಗಳನ್ನು ಓದ್ಕೊಂಡು ಬಂದಿರ್ತಾರೆ. ಆ 70 ಫೈಲ್ಗಳನ್ನ ಅವತ್ತೇ ಡಿಸ್ಪೋಸ್ ಮಾಡ್ತಾರೆ. ಎಲ್ಲ ಹೆಚ್ಚು ಪ್ರತಿಶತ 90ರಷ್ಟು 95ರಷ್ಟು ಏನು SLPಗಳು ಏನಾಗ್ತವೆ, ಡಿಸ್ಮಿಸ್ ಆಗ್ತವೆ. ಆದರೆ ನ್ಯಾಯಿಕ ಪರಿಶೀಲನೆಗೆ ಯೋಗ್ಯವಾದಂಥದ್ದಿದ್ದರೆ ಅಂಥವನ್ನು ಅವರು ಅಲೌ ಮಾಡಿ ಮತ್ತೆ ರೆಗ್ಯುಲರ್ ಹಿಯರಿಂಗ್ ಮಾಡ್ತಾರೆ. ಅದು ವಿಶೇಷ ಅನುಮತಿಯ ಅರ್ಜಿ ಅಂಥೇಳಿ ನಾವು ಹೇಳ್ಬೋದು. ಈ ಒಂದು 5 ಏನು ಮಾಡಿದ್ದೀವಿ ನಾವು ಅಂತಂದರೆ, 5 ಜ್ಯೂರಿಸ್ಡಿಕ್ಷನ್ ಅಂದರೆ ನ್ಯಾಯಿಕ ವ್ಯಾಪ್ತಿಗಳನ್ನು ಸರ್ವೋಚ್ಚ ನ್ಯಾಯಾಲಯದ ಏನು ಮಾಡಿದ್ದೀವಿ ನಾವು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಿಕ ಜ್ಯೂರಿಸ್ಡಿಕ್ಷನ್, ನ್ಯಾಯಿಕ ಜ್ಯೂರಿಸ್ಡಿಕ್ಷನ್, ನ್ಯಾಯಿಕ ಕ್ಷೇತ್ರ, ನ್ಯಾಯಿಕ ಅಧಿಕಾರ, ಹಿಂಗೂ ಹೇಳ್ಬೋದು ನಾವು, ನ್ಯಾಯಿಕ ಅಧಿಕಾರ. ಓಕೆ, ನ್ಯಾಯಿಕ ಅಧಿಕಾರ. ಒರಿಜಿನಲ್ ಜ್ಯೂರಿಸ್ಡಿಕ್ಷನ್, ದೆನ್ ಕಮ್ಸ್ appellate jurisdiction, the third one comes advisory jurisdiction, the fourth comes writ jurisdiction, and the fifth comes the special leave petition. ಪರ್ಟಿಕ್ಯುಲರ್ಲಿ ಈ ಜ್ಯೂರಿಸ್ಡಿಕ್ಷನ್ ಬಗ್ಗೆ, ಪರ್ಟಿಕ್ಯುಲರ್ಲಿ ಈ ಎಲ್ಲ ಅನುಚ್ಛೇದಗಳನ್ನು ಯಾವುದು 131ರಿಂದ 136 ಏನಿದ್ದಾವೆ, ಈ ಒಂದು ಜ್ಯೂರಿಸ್ಡಿಕ್ಷನ್ ಬಗ್ಗೆ ನಾನು ಹೇಳಿದ್ನಲ್ವ ನಿಮಗೆ, ಇದ್ರ ಬಗ್ಗೆ ಇನ್ನೊಂದು ವಿಶೇಷವಾದ ವಿವರವಾದ ವಿಡಿಯೋನ ನಾನು ನಿಮ್ಗೆ ಮಾಡ್ತೀನಿ. ಇಲ್ಲಿ ನಮ್ಮ ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನ ಸಂಕ್ಷಿಪ್ತವಾಗಿ ಚರ್ಚೆ ಮಾಡ್ತಾ ಇದ್ದೀನಿ ನಾನು. ಸೊ ದೀಸ್ ಆರ್ ಆಲ್ ದಿ ಜ್ಯೂರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್. ಹಾಗಿದ್ರೆ ಸುಪ್ರೀಂ ಕೋರ್ಟಿನ ಅಧಿಕಾರಗಳೇನೇನು ಅನ್ನೋದನ್ನು ನಾವು ನೋಡೋದಾದರೆ, ಸುಪ್ರೀಂ ಕೋರ್ಟಿಗೆ ಇರ್ತಕ್ಕಂಥ ವಿಶೇಷವಾದಂತಹ ಅಧಿಕಾರಗಳು ಏನೇನಿದ್ದಾವೆ. ನಂಬರ್ 1 ಜುಡಿಷಿಯಲ್ ರಿವ್ಯೂ. ನ್ಯಾಯಿಕ ಪರಿಶೀಲನೆ. ಇದಕ್ಕೆ ನ್ಯಾಯ ಪರಿಶೀಲನೆ ಅಥವಾ ನಾವು ಕರೆಕ್ಟ್ ಶಬ್ದನ ಯೂಸ್ ಮಾಡ್ಬೋದು ಅಂದರೆ ನ್ಯಾಯಿಕ ಮರುಪರಿಶೀಲನೆ ಅಂತ ಹೇಳ್ಬೋದು. ನ್ಯಾಯಿಕ ಮರುಪರಿಶೀಲನೆ ಇದು ಬಹಳ ವಿಶೇಷವಾದಂತಹ ಅಧಿಕಾರ. ಒಂದು ನೆನ್ಪಿಟ್ಕೊಳ್ಳಿ, ಈ ಒಂದು ಅತಿ ಪುರಾತನವಾದಂತಹ ಸಂವಿಧಾನ ಅಂದರೆ ನಾವು ಅಮೇರಿಕದ ಸಂವಿಧಾನ ಅಂತೀವಿ. ಅಮೇರಿಕದ ಸಂವಿಧಾನದಲ್ಲಿ ಈ ರೀತಿಯಾದಂತಹ ಪ್ರಾವಧಾನ ಇರಲಿಲ್ಲ. ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ 32
ಏನಾಗುತ್ತೆ ಅಂತಂದ್ರೆ ಲಿಖಿತವಾಗಿ ಈ ಅಧಿಕಾರವನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಟ್ಟಿದೆ. ನಮ್ಮ ಸಂವಿಧಾನ ಲಿಖಿತವಾಗಿ ಅನುಚ್ಛೇದ 32ರಲ್ಲಿ ನ್ಯಾಯಿಕ ಮರುಪರಿಶೀಲನೆ ಮಾಡುವಂಥ ಅಧಿಕಾರ ಕೊಟ್ಟಿದೆ. ಅದು ಕಾರ್ಯಾಂಗ ಮಾಡಿದ ನಿರ್ಧಾರದ ಮೇಲೆ ಮರುಪರಿಶೀಲನೆ ಮಾಡಬಹುದು, ಶಾಸಕಾಂಗ ಮಾಡಿದ ಶಾಸನದ ಮೇಲೆ ಮರುಪರಿಶೀಲನೆ ಮಾಡಬಹುದು, ಮತ್ತು ಸಂವಿಧಾನ ತಿದ್ದುಪಡಿ ಮಾಡಿದಂತಹ ಸಂದರ್ಭದಲ್ಲಿ ಕೇಶವಾನಂದ ಭಾರತಿ ಪ್ರಕರಣದಂತೆ ಅದು ಸಂವಿಧಾನದ ಮೂಲ ಉದ್ದೇಶಕ್ಕೆ ಅನುಗುಣವಾಗಿದೆಯೇ ಅಂಥೇಳಿ ಪರಿಶೀಲನೆ ಮಾಡುವಂತಹ ಅಧಿಕಾರ ನಮಗೆ ಯಾರಿಗಿದೆ? ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದೆ. ಆದರೆ ಇದೇ ಅಧಿಕಾರ ಅಮೆರಿಕದ ಸಂವಿಧಾನದಲ್ಲಿ ಇರಲಿಲ್ಲ. ಆದರೆ ಬರ್ತಾ 1803ರಲ್ಲಿ ಒಂದು ಪ್ರಕರಣ ಬರ್ತದೆ, ಮರ್ಬರಿ ವರ್ಸಸ್ ಮೆಡಿಸಿನ್ ಅಂತ. ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವೇ ಈ ಅಧಿಕಾರವನ್ನು ತಾನು ಹೇಳ್ಕೊಳ್ತದೆ. ಐ ಹ್ಯಾವ್ ಗಾಟ್ ಜುಡಿಷಿಯಲ್ ರಿವ್ಯೂ ಪವರ್ ಅಂತ ಹೇಳಿ ಹೇಳ್ಕೊಳ್ತದೆ. ನಮ್ಮಲ್ಲಿ ಆ ಒಂದು ಸಮಸ್ಯೆ ಇಲ್ಲ. ಅದಕ್ಕೆ ಅಂಬೇಡ್ಕರ್ ಅವರು ಈ ಅನುಚ್ಛೇದ 32ರ ಬಗ್ಗೆ ಭಾಳ ಪ್ರೀತಿ ಅವರಿಗೆ. ಯಾರಾದರೂ ನನಗೆ ಅತಿ ಮೆಚ್ಚಿನ ಆರ್ಟಿಕಲ್ ಯಾವುದು ಅಂತ ಕೇಳಿದರೆ ನಾನು ಅನುಚ್ಛೇದ 32 ಅಂತ ಹೇಳ್ತೀನಿ ಅಂತ ಹೇಳಿದರು. ಯಾಕೆ ಹೇಳಿದರು ಅಂತಂದರೆ, ಯು ಕ್ಯಾನ್ ಗಿವ್ ಸೋ ಮೆನಿ ರೈಟ್ಸ್, ಬೇಕಾದಷ್ಟು ಹಕ್ಕುಗಳನ್ನು ಸಂವಿಧಾನ ಬರಿಬೋದು, ಆದರೆ ಆ ಬರೆದಂಥ ಹಕ್ಕುಗಳನ್ನು ಪ್ರಶ್ನೆ ಮಾಡುವ ಅಧಿಕಾರ ಇಲ್ಲ ಅಂದರೆ ಹಕ್ಕಿಗೆ ಬೆಲೆನೇ ಇಲ್ಲ ಅಂಥೇಳಿ ಈ ಒಂದು ಪ್ರಕರಣದಲ್ಲಿ ಸರ್ವೋಚ್ಚ ಅಂಬೇಡ್ಕರ್ ಅವರು ಹೇಳ್ತಾರೆ. ಆಮೇಲೆ ಬೈಂಡಿಂಗ್ ಪ್ರೆಸಿಡೆಂಟ್ ನೋಡಿ, ಸುಪ್ರೀಂ ಕೋರ್ಟಿನ ಎಲ್ಲ ತೀರ್ಪುಗಳು ಕೆಳಮಟ್ಟದಲ್ಲಿರುವಂಥ ಹೈಕೋರ್ಟ್ ಮತ್ತು ಇತರ ಎಲ್ಲ ಕೋರ್ಟ್ಗಳ ಮೇಲೆ ಅವು ಬೈಂಡಿಂಗ್ ಆಗ್ತವೆ ಅನ್ನೋದನ್ನು ನಾವು ಆರ್ಟಿಕಲ್ 141ನಲ್ಲಿ ಕಾಣ್ತೀವಿ, ಬೈಂಡಿಂಗ್ ಫೋರ್ಸ್. ದೆನ್ ಕಂಪ್ಲೀಟ್ ಜಸ್ಟಿಸ್, ಅದು ಹೇಳಿದ್ನಲ್ವಾ, ಇದು ಇನ್ನೊಂದು, ಇದು ಈಗ ಒಂದು ತಿಂಗಳ ಹಿಂದೆ ಭಾಳ ಫೇಮಸ್ ಆಗಿತ್ತು, ಆರ್ಟಿಕಲ್ 142. ಇದು ಅತಿ ವಿಶೇಷವಾದಂತಹ ಅಧಿಕಾರ ಸುಪ್ರೀಂ ಕೋರ್ಟಿಗಿದೆ. ಯಾವುದೇ ವಿಷಯದ ಮೇಲೆ ಸರ್ವೋಚ್ಚ ನ್ಯಾಯಾಲಯ ತನ್ನದೇ ಆದಂತಹ ನಿರ್ಣಯವನ್ನು ಕೊಡ್ಬೋದು. ಒಂದು ಕಾಲದಲ್ಲಿ ಏನಾಗಿತ್ತು ಅಂತಂದರೆ, ವರ್ಕಿಂಗ್ ವುಮನ್ಸ್ಗೆ ರಕ್ಷಣೆ ಇರಲಿಲ್ಲ, ಅದಕ್ಕೆ ಕಾನೂನು ಇರಲಿಲ್ಲ. ಸೆಕ್ಸುವಲ್ ಅಬ್ಯೂಸ್, ಹರ್ಯಾಸ್ಮೆಂಟ್ ತುಂಬ ಕೆಲಸ ಮಾಡುವಂತಹ ಜನರ ಮೇಲೆ ಆಗ್ತಿತ್ತು. ಅದು ಅತಿ ಪ್ರಮುಖವಾಗಿ ಡೆಲ್ಲಿ ಅಂತ ಊರಲ್ಲಿ ಕೆಲಸಕ್ಕೆ, ಅಲ್ಲಿ ಬೇರೆ ಬೇರೆ ರಾಜ್ಯದಿಂದ ಅಲ್ಲಿ ಕೆಲಸಕ್ಕೆ ಬರ್ತಾರೆ, ಮನೆ ಕೆಲಸಕ್ಕೆ ಬರ್ತಾರೆ, ಅವ್ರ ಮೇಲೆಲ್ಲ ಸೆಕ್ಸುವಲ್ ಹರ್ಯಾಸ್ಮೆಂಟ್ ಆಗ್ತಿತ್ತು. ಅಂತಹ ವಿಷಯದ ಮೇಲೆ ಯಾವುದೇ ಕಾನೂನು ಇರಲಿಲ್ಲ. ಆವಾಗ ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಕಾನೂನನ್ನು ಉಪಯೋಗ ಮಾಡ್ಕೊಂಡು ಏನು ಹೇಳ್ತು, ನಾನು ಈ ರೀತಿಯಾದಂಥ ಎಲ್ಲ ಗೈಡ್ಲೈನ್ಸ್ ಕೊಡ್ತೀನಿ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಪ್ರಕರಣದಲ್ಲಿ. ಅವುಗಳನ್ನು ಸಂಸತ್ತು ಕಾನೂನು ಮಾಡುವವರೆಗೆ ಇದೇ ಕಾನೂನು ಅಂತೇಳಿ ತಿಳ್ಕೊಬೇಕು ನೀವು ಅಂತೇಳಿ ಡೈರೆಕ್ಷನ್ ಕೊಡ್ತು. ದಟ್ ಯೂಸ್ಡ್ ಆರ್ಟಿಕಲ್ 142. ಅಯೋಧ್ಯೆ ವಿಷಯವನ್ನು ಸಾಲ್ವ್ ಮಾಡಲಿಕ್ಕೂ ಕೂಡ ಈ ವಿಶೇಷ ಅಧಿಕಾರವನ್ನು ಉಪಯೋಗ ಮಾಡಿತು. ಅಲ್ಲದೆ ಈ ತಮಿಳುನಾಡಿನ ಪ್ರಕರಣ ಹೇಳಿದ್ನಲ್ಲ ನಾನು, ಏನು ಬಿಲ್ಗಳನ್ನು ಶಾಸನಗಳನ್ನು ಮಾಡದೇ ಇರುವಂತಹ ಪ್ರಕರಣದಲ್ಲಿಯೂ ಕೂಡ ಈ 142 ಉಪಯೋಗ ಆಯಿತು. ಆದರೆ ಈ 142 ಈ ರೀತಿ ಉಪಯೋಗ ಮಾಡಿದ್ದನ್ನು ನಮ್ಮ ಉಪರಾಷ್ಟ್ರಪತಿಗಳು ಪ್ರಶ್ನಿಸುವ ಒಂದು ಭರದಲ್ಲಿ ಅವರು 142 ಏನು ಅಣುಬಾಂಬಿನಂತೆ ಸರ್ವೋಚ್ಚ ನ್ಯಾಯಾಲಯ ಉಪಯೋಗ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಏನು ಮಾತನ್ನು ಹೇಳಿದ್ದನ್ನು ನಾವು ನೆನೆಸ್ಬೋದು. ಅಂದರೆ ಸುಪ್ರೀಂ ಕೋರ್ಟಿಗೆ ನಾನು ಇಲ್ಲಿ ಹೇಳುವಂತಹ ವಿಷಯ ಏನಂದರೆ, ಈ ಒಂದು ಉದಾಹರಣೆಗಳನ್ನು ಕೊಡೋದ್ರ ಜೊತೆಗೆ ನಿಮಗೇನು ಹೇಳ್ತೀನಿ ಅಂದರೆ, ಯಾವುದೇ ವಿಷಯದ ಮೇಲೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯ ದೊರಕಿಸುವಲ್ಲಿ ನಮ್ಮ ವ್ಯವಸ್ಥೆ ವಿಫಲ ಆಗಿದೆ ಅಂದರೆ ಅದು ಮುಂದೆ ಬಂದು ನ್ಯಾಯವನ್ನು ಕೊಡ್ತದೆ. ಯಾವುದೇ ವಿಷಯ, ವಾಟ್ ಎವರ್ ಮೇ ಬಿ ದ ಮ್ಯಾಟರ್, ವೆದರ್ ಇಟ್ ಇಸ್ ಫಂಡಮೆಂಟಲ್ ರೈಟ್, ವೆದರ್ ಇಟ್ ಇಸ್ ಸಿವಿಲ್ ರೈಟ್, ಆರ್ ವೆದರ್ ಇಟ್ ಇಸ್ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್, ಆರ್ ದೇರ್ ಇಸ್ ಎ ಗ್ರೇ ಏರಿಯಾ ಆಫ್ ದ ಕಾನ್ಸ್ಟಿಟ್ಯೂಷನ್. ಎಸ್ಪೆಷಲಿ ಮೊನ್ನೆ ಆಗಿರೋದು ಅದೇ ಗ್ರೇ ಏರಿಯಾ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀನಿ ನಾನು. ಅದರ ಬಗ್ಗೆಯೂ ನಾನು 142 ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ, ಹೆಚ್ಚಿನ ವಿವರವನ್ನು ನೀವು ಅಲ್ಲಿ ತಿಳ್ಕೊಳ್ಬೋದು. ಸೊ ಆ ರೀತಿಯಾದಂಥ ಅಧಿಕಾರ ಏನಾಗಿದೆ, ಈ ಎಲ್ಲ ಅಧಿಕಾರಗಳು ನಮ್ಮ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದ್ದಾವೆ ಅಂತಕ್ಕಂಥದ್ದನ್ನು ನಾವೇನು ಕಾಣ್ಬೋದು. ಹಾಗಿದ್ರೆ ಸರ್ವೋಚ್ಚ ನ್ಯಾಯಾಲಯದ ಮಹತ್ವ ಏನು, ಸರ್ವೋಚ್ಚ ನ್ಯಾಯಾಲಯದ ಮಹತ್ವ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದರೆ, ಸುಪ್ರೀಂ ಕೋರ್ಟ್ ಪ್ಲೇಸ್ ಎ ಕ್ರಿಟಿಕಲ್ ರೋಲ್. ನೋಡಿ, ಇಟ್ ಈಸ್ ದಿ ಪ್ರೊಟೆಕ್ಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಿ, ದೇರ್ ಆರ್ ಟರ್ಮ್ಸ್ ಕಾಲ್ಡ್ ಕಾನ್ಸ್ಟಿಟ್ಯೂಷನಲಿಸಮ್. What is constitutionalism? Related to rule of law. ಇದರ ಪರಿಪೂರ್ಣ ಅರ್ಥ ಬರಬೇಕಂದ್ರೆ ರೀಸೆಂಟ್ ಆಗಿ ಒಂದು ಬುಕ್ ಬರೆದಿದ್ದಾರೆ ಸಿಕ್ರಿ ಅವರು. ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ಸಿಕ್ರಿ ಅವರು ಈ ವಿಷಯದ ಮೇಲೆ ಒಂದು ಪುಸ್ತಕ ಬರೆದಿದ್ದಾರೆ. ಬಹಳ ಅತ್ಯುತ್ತಮವಾದ ಪುಸ್ತಕ, ಅದು ಓದಬೇಕು ಆ ಪುಸ್ತಕವನ್ನು. ಅದರಲ್ಲಿ ಈ ಕಾನ್ಸ್ಟಿಟ್ಯೂಷನಲಿಸಮ್ ಅಂದರೆ, ಸಂವಿಧಾನತ್ವ ಅಂದರೆ ಏನು, ಸಂವಿಧಾನದ ಆಶೋತ್ತರಗಳಂತೆ ಆಡಳಿತ ನಡೀಬೇಕು. ಅದಕ್ಕೆ ಇನ್ನೊಂದು ಹೆಸರು ಏನು ಹೇಳ್ತೀವಿ, ರೂಲ್ ಆಫ್ ಲಾ. ದ ರೂಲಿಂಗ್ ಪಾರ್ಟಿ ಶುಡ್ ರೂಲ್ ಸ್ಟ್ರಿಕ್ಟ್ಲಿ ಅಕಾರ್ಡಿಂಗ್ ಟು ಲಾ, ನಾಟ್ ಅಗೇನೆಸ್ಟ್ ದ ಲಾ ಅನ್ನೋದನ್ನು ತಿಳ್ಕೋಬೇಕು. ಈಗ ಬುಲ್ಡೋಜರ್
ಬುಲ್ಡೋಸಿಂಗ್ ಎ ಹೌಸ್ ಈಸ್ ನಾಟ್ ರೂಲ್ ಆಫ್ ಲಾ ಅನ್ನೋದನ್ನು ನಾವು ತಿಳ್ಕೋಬೇಕು. ಅದ್ರ ಬಗ್ಗೆನೂ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ. ಓಕೆ, ಅಂದರೆ ಅಪ್ಹೋಲ್ಡಿಂಗ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್, ಎನ್ಶ್ಯೂರಿಂಗ್ ಜಸ್ಟಿಸ್ ಆ್ಯಂಡ್ ಇಕ್ವಾಲಿಟಿ. ನೋಡಿ, ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಎಲ್ಲರಿಗೂ ನ್ಯಾಯವನ್ನು ಕೊಡುವಲ್ಲಿ, ಸಮಾನತೆಯನ್ನು ದೊರಕಿಸಿಕೊಡುವಲ್ಲಿ ಪ್ರಯತ್ನ ಮಾಡ್ತದೆ. ಆ್ಯಕ್ಟಿಂಗ್ ಆ್ಯಸ್ ಇಂಟರ್ಪ್ರಿಟರ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನವನ್ನು ವ್ಯಾಖ್ಯಾನ ಮಾಡುವಂತಹ ಅಧಿಕಾರ ಕೇವಲ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಇರೋದು. ಹಿಜಾಬ್ ಕೇಸಲ್ಲಿ ಸಂವಿಧಾನದ ವ್ಯಾಖ್ಯಾನವನ್ನು ಹಿಜಾಬ್ ಕೇಸಲ್ಲಿ ಕರ್ನಾಟಕ ಹೈಕೋರ್ಟ್ ಮಾಡಿತು. 3 ಮೆಂಬರ್ ಬೆಂಚ್, ಅದು ಕೂಡ ಕಾನ್ಸ್ಟಿಟ್ಯೂಷನ್ ಬೆಂಚೇ ಮಾಡಿತು. ಆದರೆ ಅದರ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಇದೆ. ಅದರ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡೋದು ಬೇಡ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ನೋಡೋಣ. ಸಂವಿಧಾನಕ ಮೌಲ್ಯಗಳ ಉನ್ನತಿಗಾಗಿ ಇದು ಪ್ರಯತ್ನ ಪಡ್ತದೆ. ನ್ಯಾಯ ಮತ್ತು ಸಮಾನತೆಯನ್ನು ಕಾಪಾಡುವಲ್ಲಿ ಇದರ ಪಾತ್ರ ಮಹತ್ವದ್ದಾಗಿದೆ. ಸಂವಿಧಾನದ ಅಂತಿಮ ವ್ಯಾಖ್ಯಾನಕಾರನಾಗಿ ನೋಡಿ, ನಮ್ಮಲ್ಲಿ ಹೂ ಈಸ್ ಸುಪೀರಿಯರ್? There is executive, there is judiciary, and there is legislature. All are doing their duties. Nobody is superior. Who is superior is the Constitution. Who is superior is the Constitution. But Constitution is a book. How it can protect? The job of protecting the Constitution is given to judiciary. ಈ ಸಂವಿಧಾನವನ್ನು ರಕ್ಷಿಸುವಂತಹ ಅಧಿಕಾರವನ್ನು ನಮಗೇನಾಗಿದೆ, ಜುಡಿಷಿಯರಿಗೆ ಕೊಡಲಾಗಿದೆ. ಜುಡಿಷಿಯರಿಗೆ ಈ ಅಧಿಕಾರವನ್ನು ಕೊಡಲಾಗಿದೆ, ಸಂವಿಧಾನವನ್ನು ರಕ್ಷಿಸುವ ಅಧಿಕಾರ. ರಕ್ಷಿಸುವ ಅಧಿಕಾರ ಇರುವುದು ಕೇವಲ ನ್ಯಾಯಾಂಗಕ್ಕೆ. ಉಳಿದವರಿಗೂ ಇದೆ. ಆದರೆ ಏನಾಗುತ್ತೆ ಅಂತಂದರೆ, ಈಗ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ತಮ್ಮ ಮೆಜಾರಿಟಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹುಮತ ಜನರಿಗೆ ಹೆಚ್ಚು ಅವರು ಪ್ರಾಶಸ್ತ್ಯವನ್ನು ಕೊಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ಉಳಿದದ್ದನ್ನು ರಕ್ಷಣೆ ಮಾಡುವಂತಹ ಅಧಿಕಾರ ಇರೋದು ನ್ಯಾಯಾಂಗಕ್ಕೆ ಅನ್ನೋದನ್ನು ನಾವಿಲ್ಲಿ ಕಂಡುಕೊಳ್ಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ದೇರ್ ಫಾರ್ ಸುಪ್ರೀಂ ಕೋರ್ಟ್ ಈಸ್ ದಿ ಇಂಟರ್ಪ್ರಿಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇಲ್ಲಿ ಸಂಸತ್ತು ಸುಪೀರಿಯರ್ ಅಲ್ಲ, ಕಾರ್ಯಾಂಗ ಸುಪೀರಿಯರ್ ಅಲ್ಲ, ನ್ಯಾಯಾಂಗನೂ ಸುಪೀರಿಯರ್ ಅಲ್ಲ. ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ಸಂವಿಧಾನಕ್ಕೆ ಹೊರತುಪಡಿಸಿ, ಸಂವಿಧಾನಕ್ಕೆ ವಿರುದ್ಧವಾಗಿ, ಸಂವಿಧಾನದ ಆಶೋತ್ತರಗಳಿಗೆ ವಿರುದ್ಧವಾದಂಥ ಯಾವುದೇ ಶಾಸಕೀಯ ಪ್ರಕ್ರಿಯೆಯಲ್ಲಿ, ಕಾರ್ಯಾಂಗದ ಪ್ರಕ್ರಿಯೆಯಲ್ಲಿ ನಡೆದಾಗ ಅವುಗಳು ಸರಿಯಲ್ಲ ಅಂತ ಹೇಳುವಂಥ ಅಧಿಕಾರ ಇದೆಯಲ್ಲ, ಅದು ಸರ್ವೋಚ್ಚ ನ್ಯಾಯಾಲಯಕ್ಕಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು ಹೊರತು. ಸೊ ದೇರ್ ಈಸ್ ಕಾನ್ಸ್ಟಿಟ್ಯೂಷನಲ್ ಸುಪೀರಿಯಾರಿಟಿ ಇನ್ ಇಂಡಿಯಾ, ಬಟ್ ನಾಟ್ ಎನಿ ಅದರ್ ಆರ್ಗನ್ ಆಫ್ ದಿ ಡೆಮೊಕ್ರೆಟಿಕ್ ಸಿಸ್ಟಮ್ ಅನ್ನೋದನ್ನು ನಾವು ತಿಳ್ಕೋಬೇಕು. ನೋಡಿ, ಆದ್ದರಿಂದ ಸುಪ್ರೀಂ ಕೋರ್ಟು ಏನು ಇದನ್ನು ಗಳಿಸಿದೆ, ಇಟ್ ಹ್ಯಾಸ್ ಅರ್ನ್ಡ್ ದಿ ಸೆಂಟಿನಲ್ ಆನ್ ದ ಕ್ವಿ ವೈವ್. ಏನು ಸೆಂಟಿನಲ್ ಆನ್ ದ ಕ್ವಿ ವೈವ್ ಅಂದರೆ, ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುವ ರಕ್ಷಕ ಎನ್ನುವಂತಹ ಬಿರುದನ್ನು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಹೊಂದಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಬಿರುದನ್ನು ಹೊಂದಿದೆ. ಇವತ್ತು ನೆನ್ಪಿಟ್ಕೊಳ್ಳಿ, ನಮ್ಮ ದೇಶ ಸ್ವತಂತ್ರವಾದ ನಂತರದಲ್ಲಿ 75, 76, 77 ವರ್ಷಗಳ ಈ ಇತಿಹಾಸದಲ್ಲಿ ನಮ್ಮ ನ್ಯಾಯಾಂಗದ, ಅದು ಸರ್ವೋಚ್ಚ ನ್ಯಾಯಾಲಯದ ಪ್ರಮುಖ ಪಾತ್ರ ನಮ್ಮ ಡೆಮಾಕ್ರಸಿಯನ್ನು, ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸುವಲ್ಲಿ, ನಮ್ಮ ಸಂವಿಧಾನವನ್ನು ಎತ್ತಿ ಹಿಡಿಯುವಲ್ಲಿ, ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಾವಧಾನದಂತೆ ಆಡಳಿತ ನಡೆಸುವುದನ್ನು, ನಿಯಂತ್ರಿಸುವುದನ್ನು, ಒಂದೇ ಒಂದು ಪ್ರಕರಣವನ್ನು ಬಿಟ್ಟರೆ, ADM ಜಬಲ್ಪುರ್ ವರ್ಸಸ್ ಶಿವಕಾಂತ್ ಶುಕ್ಲಾ ಪ್ರಕರಣವನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಪ್ರಕರಣಗಳಲ್ಲಿಯೂ ಸರ್ವೋಚ್ಚ ನ್ಯಾಯಾಲಯ ಅತ್ಯುತ್ತಮವಾದ ಕೆಲಸ ಮಾಡಿರೋದ್ರಿಂದ ಈ ಒಂದು ನಮ್ಮ ಏನು ಬರದ ಕಂಡ ಭಾರತ ದೇಶ ಏನಿದೆ, ಈ ದೇಶ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಯಶಸ್ವಿಯಾಗುವಲ್ಲಿ ಇದರ ಸರ್ವೋಚ್ಚ ನ್ಯಾಯಾಲಯದ ತುಂಬ ಪ್ರಮುಖವಾದ ಪಾತ್ರ ಇದೆ ಅಂತಕ್ಕಂಥ ಒಂದು ಮಾತನ್ನು ನಿಮಗೆ ಹೇಳ್ತಾ, ಈ ಒಂದು ಸರ್ವೋಚ್ಚ ನ್ಯಾಯಾಲಯದ ಒಂದು ಪರಿಚಯವನ್ನು ನಾನು ನಿಮಗೆ ಪರೀಕ್ಷೆಯ ದೃಷ್ಟಿಯಿಂದ ಏನೇನು ಪಾಯಿಂಟ್ಗಳಿರಬೇಕು ಅವು ಎಲ್ಲವುಗಳನ್ನು ಹೇಳಿ ನಾನು ನಿಮಗೆ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಇನ್ನೂ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಹೇಳಬೇಕಾದ್ರೆ ಸಾಕಷ್ಟು ಹೇಳ್ಬೋದು. ಇನ್ನು 2 ವಿಡಿಯೋಗಳನ್ನ ನಾನು ಇಲ್ಲಿ ತರಲಿಕ್ಕೆ ಇಷ್ಟಪಡ್ತೀನಿ. ಒಂದು ಜ್ಯೂರಿಸ್ಡಿಕ್ಷನ್
ಆಫ್ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಿಕ ವ್ಯಾಪ್ತಿ ಅಂತಕ್ಕಂಥ ವಿಷಯದ ಮೇಲೆ ಒಂದು ವಿಡಿಯೋ ತೊಗೊಂಬರ್ತೀನಿ. ಇನ್ನೊಂದು ವಿಡಿಯೋ ಏನಂದರೆ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಿಸ್, ಅಪಾಯಿಂಟ್ಮೆಂಟ್ ಆಫ್ ಜಡ್ಜಿಸ್, ಜಡ್ಜ್ಗಳ ನೇಮಕಾತಿ. ಅದರಲ್ಲಿ ಇದು ಬರ್ತದೆ ಏನು, ಕೊಲಿಜಿಯಂ ಸಿಸ್ಟಮ್. ಈ ಕೊಲಿಜಿಯಂ ಸಿಸ್ಟಮು ಭಾಳ ಚರ್ಚೆಯಲ್ಲಿದೆ. ಕೊಲಿಜಿಯಂ ಸಿಸ್ಟಮ್ ಅಂದ್ರೇನು, ಕೊಲಿಜಿಯಂ ಸಿಸ್ಟಮ್ ಅಂದ್ರೇನು, ಅಥವಾ 3 ಜಡ್ಜಿಸ್ ಕೇಸ್ ಅಂದ್ರೇನು, 3 ಜಡ್ಜಿಸ್ ಕೇಸ್ ಅಂದ್ರೇನು, ಈ ಎಲ್ಲ ವಿಷಯಗಳು ಇದೆಲ್ಲವನ್ನೂ ಸೇರಿ ಒಂದು ವಿಡಿಯೋ. ಮತ್ತು ಇದು ಒಂದು ವಿಡಿಯೋದಲ್ಲಿ ನಿಮಗೆ ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಂಥ ಅಥವಾ ನ್ಯಾಯಿಕವಾಗಿ ಇರತಕ್ಕಂಥ ಪ್ರಮುಖ ವಿಶ್ಲೇಷಣೆಗಳನ್ನು ಮುಂದಿನ 2 ವಿಡಿಯೋಗಳಲ್ಲಿ ತರ್ತೀನಿ. ಅದು ಮುಗಿದ ನಂತರ ಹೈಕೋರ್ಟ್ ಮತ್ತು ಸಬಾರ್ಡಿನೇಟ್ ಕೋರ್ಟ್ಗಳ ಚರ್ಚೆ ಮಾಡೋಣ ಅಂಥೇಳಿ ಈ ನನ್ನ ವಿಡಿಯೋನ ನೋಡ್ತಾ ಇರ್ತಕ್ಕಂಥ ಎಲ್ಲರಿಗೂ ವಂದಿಸಿ, ನನ್ನ ವಿಡಿಯೋಗಳ ಉದ್ದೇಶ ಇಷ್ಟೇ. ಈ ಒಂದು ಕಾನೂನಿನ ವಿಷಯ ಏನಿದೆ ಇದು ನಮ್ಮ ಕನ್ನಡ ಮಾಧ್ಯಮದ ಕರ್ನಾಟಕ ರಾಜ್ಯದ ಕಾನೂನು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಲ್ಲಿ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇರೋದು. ಇನ್ನೂ ಹೆಚ್ಚು ಜನರಿಗೆ ಈ ನನ್ನ ವಿಡಿಯೋದ ಪ್ರಯೋಜನ ಆಗಲಿ ಅಂತ ಹೇಳ್ತಾ, ಮತ್ತು ನನ್ನ ವಿಡಿಯೋಗಳಲ್ಲಿ ನೋಡಿದಂಥವ್ರು ನೀವು ಅದಕ್ಕೆ ಸಂಬಂಧಿಸಿದಂಥ ನಿಮ್ಮ ಟೀಕೆ ಟಿಪ್ಪಣಿಗಳನ್ನು, ಸಲಹೆಗಳನ್ನು ನಾನು ಯಾವಾಗಲೂ ಸ್ವಾಗತಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.